ಆಕಾಶವಾಣಿ ಮಡಿಕೇರಿ. ಸೇನಾ ಸ್ಮರಣೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮೂಲತಃ ವಿರಾಜಪೇಟೆ ತಾಲೂಕು ನಲ್ವತ್ತೊಕ್ಲು ಗ್ರಾಮದವರಾದ ಮಂಡೇಡ ಮೇದಪ್ಪ ಅವರು. ನಮಸ್ಕಾರ ಮೇದಪ್ಪ ಅವರೇ. ನಮಸ್ಕಾರ ಸರ್. ಮೊದಲಿಗೆ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ತಿಳಿಸ್ಕೊಡಿ. ನನ್ನ ಬಾಲ್ಯ ಜೀವನ ಅಂತ ಹೇಳಿದ್ರೆ, ನಾನು ಹುಟ್ಟಿ ಬೆಳೆದಿದ್ದು ವಿರಾಜಪೇಟೆ ತಾಲೂಕು ಅಮ್ಮತ್ತಿನಾಡು ನಲ್ವತ್ತೊಕ್ಲು ಗ್ರಾಮದಲ್ಲಿ. ನಮ್ದು ಮಂಡೇಡ ಕುಟುಂಬ. ಅದ್ರಲ್ಲಿ ನಮ್ಗೆ 3 ಗಂಡು ಮಕ್ಕಳು. ನಮ್ಮ ತಂದೆ ಹೆಸರು ಮಂಡೇಡ ಸುಬ್ಬಯ್ಯ ಅಂತ, ತಾಯಿ ಕಾಮವ್ವ ಅಂತ. ನಂದು ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಬಿಳುಗುಂದ ಶಾಲೆಯಲ್ಲಿ ನಾನು 7ನೇ ತರಗತಿವರೆಗೆ ಓದಿ, ಆಮೇಲೆ ವಿರಾಜಪೇಟೆ ಸೈಂಟ್ ಆನ್ಸ್ ಸ್ಕೂಲ್ ಅಲ್ಲಿ ನಂದು ಹೈಸ್ಕೂಲ್ ಆಯ್ತು. ಜೂನಿಯರ್ ಕಾಲೇಜಲ್ಲಿ 2nd PUC ಮಾಡಿ ಕಾವೇರಿ ಕಾಲೇಜ್ ಗೋಣಿಕೊಪ್ಪದಲ್ಲಿ ನಂದು ಗ್ರಾಜುಯೇಷನ್ ಮುಗಿಸಿದ್ದು. ನಂದು ಬಾಲ್ಯದಲ್ಲಿ ವಿದ್ಯಾಭ್ಯಾಸಗಳು ಮುಗಿದು ಆಮೇಲೆ ನಾನು ಆರ್ಮಿಗೆ ಸೇರಿದ್ದು. ನೀವು ವಿದ್ಯಾಭ್ಯಾಸ ಆದ ನಂತರ ನೀವು ಸೇನೆಗೆ ಎಲ್ಲಿ ಆಯ್ಕೆ ಆದ್ರಿ? ನಾನು 87ನೇ ಇಸ್ವಿಯಲ್ಲಿ ನಂದು ಗ್ರಾಜುಯೇಷನ್ ಮುಗಿದ ಮೇಲೆ ನಾನು ಬೆಂಗಳೂರಿಗೆ ಏನಾದ್ರು ಜಾಬ್ ಮಾಡುವ ಅಂತ ಹೇಳಿ ಹೋಗಿದ್ದು. ಆಮೇಲೆ ಬೆಂಗಳೂರು ZROದಲ್ಲಿ ನಂದು ಸೇನೆಗೆ ಸೇರ್ಲಿಕ್ಕೆ ನನ್ಗೆ ಆರ್ಮಿ ಎಜುಕೇಶನ್ ಕೋರ್ ಅಲ್ಲಿ ನಾನು ಸೇರಿದ್ದು, ಬೆಂಗಳೂರು ZROದಲ್ಲಿ. ಸೇನೆಗೆ ಸೇರುವಂತ ಸಂದರ್ಭದಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು? ಹೇಗೆ ಸೇರುವ ಸಂದರ್ಭದಲ್ಲಿ ಇದು ಆರ್ಮಿ ಎಜುಕೇಶನ್ ಕೋರ್ ಅಂತ ಹೇಳಿದ್ರೆ ಸುಮಾರು ಅದ್ರ ಬಗ್ಗೆ ಮಾಹಿತಿ ತುಂಬಾ ಕಡಿಮೆ ಇರ್ತದೆ ಜನರಿಗೆ. ಬೇರೆ ಕೆಲ ವಿಭಾಗಕ್ಕೆ ಜನರು ಕೊಡಗಿಂದ ಸೇರ್ತಾರೆ, ಆದ್ರೆ ಸೇನಾ ಇದು ಎಜುಕೇಶನ್ ಕೋರಿಗೆ ಬಹಳ ಕಡಿಮೆ ಜನ ಸೇರ್ತಾರೆ. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ವಿಷಯಗಳು ಗೊತ್ತಿರ್ಲಿಲ್ಲ, ಆಯ್ಕೆ ಪ್ರಕ್ರಿಯೆ ಹೇಗೆ ಅಂತ. ಆಗ ನಾನು ಬೆಂಗಳೂರಲ್ಲಿದ್ದಾಗ ನಮ್ಗೆ ಕಸಿನ್ ಮೋಹನ್ ಅಂತ ಇದ್ರು, ನಮ್ಮ ಮಂಡೇಡವರು. ಅವ್ರ ಮನೆಯಲ್ಲಿ ನಾವು ಇದ್ದಾಗ ಅಲ್ಲಿ ಅಚ್ಚಂಡಿರ ರವಿ ಅಂತ ಒಬ್ರು ಆರ್ಮಿಯವರು ಇದ್ರು. ಅವರು ನನಗೆ ಇದ್ರ ವಿಷಯ ಬಗ್ಗೆ ತಿಳಿಸಿದ್ರು, ಹೀಗೆ ಗ್ರಾಜುಯೇಷನ್ ಆದವರಿಗೆ ಆರ್ಮಿಲಿ ಸೇರ್ಬಹುದು, ಈ ತರ ಡೈರೆಕ್ಟ್ ಎಂಟ್ರಿ ಹವಲ್ದಾರ್ ಪೋಸ್ಟ್ ಇರುತ್ತದೆ ಅಂತೇಳಿ. ಆಗ ನಮ್ಗೆ ಗೊತ್ತಾಗಿದ್ದು ಈಗ ಆರ್ಮಿಲಿ ಈ ತರ ಇರ್ತದೆ ಅಂತ. ಮತ್ತೆ ಅಲ್ಲಿ ಅದಕ್ಕೆ ಅಪ್ಲಿಕೇಶನ್ ಹಾಕಿ ನನ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇತ್ತು ಅದರಲ್ಲಿ. ಆಮೇಲೆ ಅದರಲ್ಲಿ ಪಾಸ್ ಆದ್ಮೇಲೆ ಫಿಸಿಕಲ್ ಎಕ್ಸಾಮಿನೇಷನ್ ಇತ್ತು. ಹಾಗೆ ನಾವು ಅಲ್ಲಿ ಸೆಲೆಕ್ಷನ್ ಆಗಿ ನಾವು ಕರ್ನಾಟಕದಿಂದ ಒಟ್ಟು 14 ಜನ ನಾವು ಸೆಲೆಕ್ಷನ್ ಆಗಿದ್ದೆವು. ಆಗ ನಮ್ಮ ಟ್ರೈನಿಂಗ್ ಸೆಂಟರ್ಗೆ ಹೋದ್ವು ಅಲ್ಲಿಂದ. ಈಗಲೂ ಸಹ ಆ ಕೋರ್ಸ್ ಇದೆಯಾ? ಆರ್ಮಿ ಎಜುಕೇಶನ್ ಕೋರ್ ಅಂತ ಇದೆ. ಅದರಲ್ಲಿ ಗ್ರಾಜುಯೇಷನ್ ಮಿನಿಮಮ್ ಕ್ವಾಲಿಫಿಕೇಶನ್ ಇರಬೇಕು ಸೇರ್ಬೇಕಾದ್ರೆ. ಡೈರೆಕ್ಟ್ ಎಂಟ್ರಿ ಹವಲ್ದಾರ್ ಆಗಿ ಕೊಡ್ತಾರೆ. ಅದರಲ್ಲಿ NCO ರ್ಯಾಂಕ್ ಇರುತ್ತೆ. ಹೈಯೆಸ್ಟ್ A ಗ್ರೂಪ್ ಹವಲ್ದಾರ್ ಅಂತ ಹೇಳಿದ್ರೆ ಹೈಯೆಸ್ಟ್ NCO ರ್ಯಾಂಕ್ ಅಲ್ಲಿ A ಗ್ರೂಪ್ ಹವಲ್ದಾರ್ ಇರೋದು. ಪೋಸ್ಟ್ ಗ್ರಾಜುಯೇಷನ್ ಆದವ್ರಿಗೆ A ಗ್ರೂಪ್ ಕೊಡ್ತಾರೆ, ಗ್ರಾಜುಯೇಷನ್ ಆದವ್ರಿಗೆ B ಗ್ರೂಪ್ ಅಂತ ಕೊಡ್ತಾರೆ. ಅದಕ್ಕೆ ರಿಟರ್ನ್ ಎಕ್ಸಾಮಿನೇಷನ್ ಬರೆದು ಹೋಗ್ಬೋದು. ಆರ್ಮಿಯಲ್ಲಿ ಶಿಕ್ಷಣ ವಿಭಾಗ ಅಂತ ಇರ್ತದೆ, ಆರ್ಮಿ ಸೇನಾ ಶಿಕ್ಷಾ ಕೋರ್ ಅಂತ ಇದೆ. ಅದ್ರದ್ದು ಸೆಂಟರ್ ಬಂದು ಮಧ್ಯಪ್ರದೇಶ್ ಪಚ್ಮಡಿಯಲ್ಲಿ ಇದೆ. ಅಲ್ಲಿ ತರಬೇತಿ ಮಾಡಿ ನಮ್ನ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಸೇನೆ ಎಲ್ಲ ವಿಭಾಗಗಳಿಗೂ ಶಿಕ್ಷಕರಾಗಿ ಕಳಿಸ್ತಾರೆ. ಆರ್ಮಿಗೆ ಒಂಥರ ಶಿಕ್ಷಕರ ಪೂರ್ಣ ಶಿಕ್ಷಣದ ವ್ಯವಸ್ಥೆಯನ್ನು ಆರ್ಮಿ ಎಜುಕೇಶನ್ ಕೋರ್ನವರೇ ನೋಡ್ಕೊಳ್ಳೋದು. ಏನು ಶಿಕ್ಷಣ ಆರ್ಮಿಯವರಿಗೆ ಬಂದವರಿಗೆ ಅಲ್ಲಿ ಆರ್ಮಿಯ ಶಿಕ್ಷಣ ಇರ್ಬೋದು ಮತ್ತು ಬೇರೆ ಸಿವಿಲ್ ಎಜುಕೇಶನ್ ಇರ್ಬೋದು, ಎಲ್ಲವನ್ನು ನಮ್ಮ ಸೇನಾ ಶಿಕ್ಷಾ ಕೋರಿಂದಲೇ ಆರ್ಮಿ ಎಜುಕೇಶನ್ ಕೋರಿಂದಲೇ ನಡೆಸೋದು. ಸಾಮಾನ್ಯ ಸೈನಿಕನಾಗಿ ಸೇನೆಗೆ ಸೇರೋದಕ್ಕೂ ಈ ರೀತಿಯಲ್ಲಿ ಸೇನೆಗೆ ಸೇರೋದಕ್ಕೂ ಏನ್ ವ್ಯತ್ಯಾಸ ಇರುತ್ತೆ? ಈ ರೀತಿಯಲ್ಲಿ ಸೇರೋದು ಅಂತಂದ್ರೆ ನೀವು ಆರ್ಮಿಯಲ್ಲಿ ಶಿಕ್ಷಕರಾಗಿ ಹೋಗ್ಬಹುದು. ಸಾಮಾನ್ಯ ಸೇನೆಯಲ್ಲಿ ನೀವು GD ಡ್ಯೂಟಿಯಲ್ಲಿ 10ನೇ ಕ್ಲಾಸ್ ಮತ್ತು PUC ಪಾಸ್ ಆಗಿ GD ಜನರಲ್ ಡ್ಯೂಟಿಗೆ ಸೇರ್ತಾರೆ, ಮತ್ತೆ ಟೆಕ್ನಿಕಲ್ ಮತ್ತೆ ನರ್ಸಿಂಗ್ ಅಸಿಸ್ಟೆಂಟ್ ಅಂತೆಲ್ಲ ಸೇರ್ತಾರೆ. ಈ ರೀತಿ ಸೇರೋದ್ರಿಂದ ನಿಮ್ಗೆ ಒಂದಲ್ಲಿ ಶಿಕ್ಷಣದಲ್ಲಿ ನೀವು ಇರಬಹುದು, ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಅಲ್ಲಿ ಕೆಲಸ ಮಾಡಬಹುದು, ತುಂಬಾ ರೆಸ್ಪೆಕ್ಟ್ ಇರುತ್ತೆ. ಯೂನಿಟ್ ಅಲ್ಲಿ ಒಬ್ರು ಇಲ್ಲ ಇಬ್ರು 3 ಜನ ಇರ್ತಾರೆ ಮ್ಯಾಕ್ಸಿಮಮ್ ಎಜುಕೇಶನ್ ಕೋರ್ನವರು. ಎಲ್ಲಾ ಯೂನಿಟ್ ಅಲ್ಲೂ ಇರ್ತಾರೆ. ಅದು ಯೂನಿಟ್ ಸ್ಟ್ರೆಂತ್ ಮೇಲೆ ಇರ್ತದೆ. ಮತ್ತೆ ಅದು ಯಾವ ತರದ ಯೂನಿಟ್, ಈಗ ಸೌತ್ ಇಂಡಿಯನ್ ಯೂನಿಟ್ ಆದ ಅದ್ರಲ್ಲಿ 3 ಜನ ಇರ್ತಾರೆ, ಒಬ್ಬ JCO 2 NCOs ಅಂತ. ಅವ್ರ ಎಜುಕೇಶನ್ ಅವರ ಎಲ್ಲಾ ವಿಷಯಗಳನ್ನು ನೋಡ್ಕೊಳ್ತಾರೆ. ಮತ್ತೆ ತುಂಬಾ ರೆಸ್ಪೆಕ್ಟ್ ಇರುತ್ತೆ ಎಜುಕೇಶನ್ ಕೋರ್ ಅಲ್ಲಿ ಇರುವವರಿಗೆ. ಎಲ್ರು ಅವ್ರನ್ನ ಮಾಸ್ಟರ್ ಜಿ ಅಂತ ಕರೀತಾರೆ ಆರ್ಮಿಲಿ, ಎಲ್ರಿಗೂ ಗೊತ್ತಿರುತ್ತೆ. ಮಾಸ್ಟರ್ ಜಿ, ಗುರುಜಿ ಅಂತೆಲ್ಲ ಕರೀತಾರೆ. ತುಂಬಾ ಎಜುಕೇಟೆಡ್ ಆಗಿರ್ತಾರೆ. ಅದರಲ್ಲಿ PhD ಮಾಡಿದವರು ನಮ್ಮ ಎಜುಕೇಶನ್ ಕೋರ್ ಅಲ್ಲಿ ಇದ್ದಾರೆ, ಎಲ್ಲ ಮಾಡ್ತಾರೆ. ಗ್ರಾಜುಯೇಷನ್ ಮಾಡಿದವರು ಹೋಗಿ ಡಬಲ್ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮುಗಿಸ್ಕೊಳ್ತಾರೆ. ನಾನು ಇಲ್ಲಿಂದ ಹೋದಾಗ ನಂದು BA ಮಾತ್ರ ಆಗಿದ್ದು. ಆಮೇಲೆ ನಾನು B.Ed ಮಾಡಿದೆ ಅಲ್ಲಿ ರೋಹ್ತಕ್ ಅಲ್ಲಿ ದಯಾನಂದ್ ಯೂನಿವರ್ಸಿಟಿಯಲ್ಲಿ. ಆಮೇಲೆ ನಾನು MA ಮಾಡಿದೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಲ್ಲಿ ಕರೆಸ್ಪಾಂಡೆನ್ಸ್ ಅಲ್ಲಿ.
ಸೊ ನಮ್ದು ಕ್ವಾಲಿಫಿಕೇಶನ್ ಮಾಡೋರ್ಗೆಲ್ಲ ತುಂಬಾ ಚೆನ್ನಾಗಿ ಕೋರ್ ಅಲ್ಲಿ ತುಂಬಾ ಅವಕಾಶಗಳಿದೆ. ನೀವು ಸೇನೆಗೆ ಆಯ್ಕೆಯಾಗಿ ಹೋದ್ಮೇಲೆ ಮೊದಲು ಎಲ್ಲಿ ಸೇವೆಯನ್ನ ಸಲ್ಲಿಸಿದ್ರಿ? ನಾನು ಅದೇ ಪಚ್ಮಡಿ, ನಮ್ದು ಸೆಂಟರ್ ಇರೋದು ಆರ್ಮಿ ಎಜುಕೇಶನ್ ಕೋರ್ ಸೆಂಟರ್ ಪಚ್ಮಡಿ ಮಧ್ಯಪ್ರದೇಶದಲ್ಲಿದೆ. ಅಲ್ಲಿಂದ ನಾನು 1989ರಲ್ಲಿ ಅಲ್ಲಿ ನಮ್ಮ ಟ್ರೈನಿಂಗ್ ಅನ್ನು ಮುಗಿಸಿ, ನಮ್ಗೆ ಟ್ರೈನಿಂಗ್ ಟೋಟಲ್ ನಮ್ಗೆ 34 ವೀಕ್ಸ್ ಟ್ರೈನಿಂಗ್ ಇರುತ್ತೆ. ಅದರಲ್ಲಿ ಬೇಸಿಕ್ ಟ್ರೈನಿಂಗ್ ಮತ್ತೆ ನಮ್ಮ ಟ್ರೇಡ್ ಟ್ರೈನಿಂಗ್ ಅಂತ ಇರುತ್ತೆ. ಟ್ರೇಡ್ ಟ್ರೈನಿಂಗ್ ಅಂದ್ರೆ ನಮ್ಗೆ ಯಾವ ರೀತಿ ಪಾಠ ಮಾಡಬೇಕು, ಇಲ್ಲಿ B.Ed ಕೋರ್ಸ್ ಮಾಡ್ದಂಗೆ ನಮ್ಗೆ ಅಲ್ಲಿ ಟೆಕ್ನಿಕಲ್ ಎಜುಕೇಶನ್ ಅಲ್ಲಿ ಕೊಡಿಸ್ತಾರೆ. 34 ವೀಕ್ಸ್ ನಮ್ಗೆ ಅದನ್ನ ಟ್ರೇಡ್ ಟ್ರೈನಿಂಗ್ ಅಂತ ಮಾಡ್ತಾರೆ. ಆ ಟ್ರೈನಿಂಗ್ ಮುಗಿಸಿದ್ಮೇಲೆ ನಾನು ಫಸ್ಟ್ ಸಿಕ್ಕಿಂ ನಲ್ಲಿ ಪೈನಿಯರ್ ಕಂಪನಿ ಅಂತ ಇತ್ತು, ಅಲ್ಲಿಗೆ ನನ್ನ ಪೋಸ್ಟಿಂಗ್ ಆಯ್ತು. ಸಿಕ್ಕಿಂ ಚೈನಾ ಬಾರ್ಡರ್ ನತುಲಾ ಅಂತ ಒಂದು ಜಾಗ ಇದೆ, ಅಲ್ಲಿ ನನ್ನ ಪೋಸ್ಟಿಂಗ್ ಫಸ್ಟ್ ಆಗಿದ್ದು 1990ರಲ್ಲಿ. ನಾನು ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದೆ. ನೀವು ಇದ್ದಂತ ಸ್ಥಳದ ವಿಶೇಷತೆ ಅಥವಾ ಆ ಸ್ಥಳದ ಪರಿಸ್ಥಿತಿ ಇವುಗಳ ಬಗ್ಗೆ ಸ್ವಲ್ಪ ಕೇಳುಗರಿಗೆ ತಿಳಿಸ್ಕೊಡಿ. ನನ್ನ ಫಸ್ಟ್ ಪೋಸ್ಟಿಂಗ್ ಅಂದ್ರೆ ಆಗ ನಾವು ಇದರಲ್ಲಿ ಹೈ ಆಲ್ಟಿಟ್ಯೂಡ್ ಅಲ್ಲಿ ನಂಗೆ 9000 ಅಬೋ ಹೈಟ್ ಇರೋ ಜಾಗದಲ್ಲಿ, ಹೈ ಆಲ್ಟಿಟ್ಯೂಡ್ ಅಂತ ಹೇಳ್ತಾರೆ ಅದಕ್ಕೆ, ಹೈ ಆಲ್ಟಿಟ್ಯೂಡ್ ಹಿಮ ಬೀಳುವ ಜಾಗದಲ್ಲಿ ನನಗೆ ಪೋಸ್ಟಿಂಗ್ ಆಗಿದ್ದು ಫಸ್ಟ್. ತುಂಬಾ ಚಳಿ ಇರುವ ಜಾಗ, ಮತ್ತೆ ಚೈನಾ ಬಾರ್ಡರ್ ತುಂಬಾ ಹತ್ರ ಇತ್ತು ಅಲ್ಲಿ. ಸೊ ಆವಾಗ ನಾವು ಹೆಂಗಾಗಿದ್ರಿಂದ ಅಷ್ಟು ಚಳಿಯ ಇದಿರ್ಲಿಲ್ಲ, ನಮ್ಗೆ ಹೆದರಿಕೆ ಅಂತದೇನು ಇರ್ಲಿಲ್ಲ. ಬಟ್ ತುಂಬಾ ಚಳಿ ಅಂತಂದ್ರೆ ಐಸ್ ಬೀಳೋ ಜಾಗ ಅದು. ಅಲ್ಲಿ ಚೆನ್ನಾಗಿ ಇರ್ತದೆ ಯೂನಿಟ್ ಒಳಗಡೆ. ನನ್ನ ಪರ್ಸನಲ್ ಅಂತಂದ್ರೆ ನಮ್ಮ ಎಜುಕೇಶನ್ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದು, ಸೇನೆಯಲ್ಲಿ ಯಾರೆಲ್ಲ ಎಜುಕೇಶನ್ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ಎಜುಕೇಶನ್ ಮಾಡಿಸೋದು, ಅವ್ರ ಪ್ರಮೋಷನ್ಗೆ ಹೆಲ್ಪ್ ಮಾಡೋದು. ಮತ್ತೆ ನಮ್ಗೊಂದು ಮ್ಯಾಪ್ ರೀಡಿಂಗ್ ಅಂತ ಒಂದು ಕೋರ್ಸ್ ಇದೆ, ಮ್ಯಾಪ್ ರೀಡಿಂಗ್ ಕಲ್ಸೋದು ಸೇನೆಯಲ್ಲಿ ಮುಖ್ಯವಾಗಿ. ಮತ್ತೆ ಇದ್ರಲ್ಲಿ ಮ್ಯಾಪ್ ಅನ್ನ ಹಿಡ್ಕೊಂಡು ಯಾವ ತರ ಯುದ್ಧದ ಸಮಯದಲ್ಲಿ ಸೈನಿಕರು ಹೋಗ್ಬೇಕು ಅಂತ ಹೇಳೋದನ್ನ ಮುಖ್ಯವಾಗಿ ನಮ್ಮ ಆರ್ಮಿ ಎಜುಕೇಶನ್ ಕೋರ್ನವರೇ ಕಲ್ಸ್ಕೊಡೋದು ಎಲ್ರಿಗೂ, ಇನ್ಕ್ಲೂಡಿಂಗ್ ಇವನ್ ಆಫೀಸರ್ಸ್ಗೂ ನಮ್ಮೆಲ್ಲ ಟ್ರೈನಿಂಗ್, ಮ್ಯಾಪ್ ರೀಡಿಂಗ್ ಟ್ರೈನಿಂಗ್ ಇರುತ್ತೆ. ಸೊ ಮ್ಯಾಪ್ ಅನ್ನ ಯಾವ ತರ ಯೂಸ್ ಮಾಡ್ಬೇಕು ಆರ್ಮಿಲಿಂದ ಇಂಪಾರ್ಟೆಂಟ್ ಅಂದ್ರೆ ಮ್ಯಾಪ್ ಅಲ್ಲೇ ಪ್ರತಿಯೊಂದು ಯಾವ ಯುದ್ಧ ಆದ್ರೂ ಮ್ಯಾಪ್ ಮೇಲೆನೆ ಆಗೋದು, ಮ್ಯಾಪ್ ಪ್ಲಾನಿಂಗ್ ಮಾಡಿ ಇದ್ ಮಾಡೋದು. ಸೊ ಮ್ಯಾಪ್ ರೀಡಿಂಗ್ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ, ಅದನ್ನ ನಾವೇ ಕಲ್ಸೋದು ಆರ್ಮಿಲಿ ಎಲ್ರಿಗೂ. ಸೊ ಎಲ್ಲಾ ಜಾಗದಲ್ಲೂ ಅದನ್ನ ಕಲಿಸ್ತೇವೆ. ಮ್ಯಾಪ್ ರೀಡಿಂಗ್ 192 ಅಂತ ಇರುತ್ತೆ. ಸೊ ಆಯಾ ಪ್ರಮೋಷನ್ ಗೆ ಅವ್ರಿಗೆ ಬೇಕಾಗುತ್ತೆ, ಅದು ಪ್ರಮೋಷನ್ ಅದಿಲ್ದಿದ್ರೆ ಪ್ರಮೋಷನ್ ಸಿಗೋದಿಲ್ವಾ ಎಲ್ರಿಗೂ. ಸೊ ಅದನ್ನ ನಾವು ಕಲ್ಸಿ ಅವ್ರಿಗೆ ಪ್ರಮೋಷನ್ ಗಳು ಸಿಗ್ತಾ ಹೋಗುತ್ತೆ. ಅದನ್ನ ಯೂನಿಟ್ ಅಲ್ಲಿ ನಾವು ಅದನ್ನ ರನ್ ಮಾಡ್ತೇವೆ ಕ್ಲಾಸ್ ಗಳನ್ನ. ಅವರಿಗೆ ಮ್ಯಾಪ್ ಅನ್ನ ಹೇಗೆ ಯೂಸ್ ಮಾಡೋದು, ಮತ್ತೆ ಕಂಪಾಸ್ ಇರುತ್ತೆ ಅದರಲ್ಲಿ, ಅದನ್ನ ಹೇಗೆ ಯೂಸ್ ಮಾಡೋದು, ಇಂಥ ವಿಷಯಗಳನ್ನೆಲ್ಲ ಅವ್ರಿಗೆ ಕಲ್ಸ್ಬಿಟ್ಟು ಅವ್ರಿಗೆ ಎಕ್ಸಾಮಿನೇಷನ್ ಇರುತ್ತೆ. ಪಾಸ್ ಆದ್ಮೇಲೆ ಅವ್ರಿಗೆ ಪ್ರಮೋಷನ್ ಅವರ ಕೋರ್ ಇಂದ ಅವ್ರಿಗೆ ಸೀನಿಯಾರಿಟಿ ಪ್ರಕಾರ ಅವ್ರಿಗೆ ಪ್ರಮೋಷನ್ ಸಿಗ್ತಾ ಇರುತ್ತೆ. ಈ ರೀತಿ ಫಸ್ಟ್ ನಾನು ಸಿಕ್ಕಿಂ ಅಲ್ಲಿ ಇದ್ ಮಾಡಿದ್ದೆ, ನಂದು ಇದಿದ್ದು ಪೋಸ್ಟಿಂಗ್. ಆಮೇಲೆ ನಾನು ಅಂಬಾಲಕ್ಕೆ ಬಂದೆ, ಅಲ್ಲಿ ಸಿಗ್ನಲ್ ಯೂನಿಟ್ಗೆ. ನಮ್ಗೆ ಅಂತ ಹೇಳಿದ್ರೆ ಎಜುಕೇಶನ್ ಅವರು ಎಲ್ಲಾ ಯೂನಿಟ್ಗೂ ಮೂವ್ ಆಗ್ತಾ ಇರ್ತಾರೆ. 2 years 3 years ಆದ್ಮೇಲೆ ಬೇರೆ ಬೇರೆ ಯೂನಿಟ್ ಗಳಿಗೆ ಅವ್ರನ್ನ ಪೋಸ್ಟಿಂಗ್ ಮಾಡ್ತಾರೆ. ಹಾಗೆ ನಾನು ನೆಕ್ಸ್ಟ್ ಸಿಗ್ನಲ್ ಯೂನಿಟ್ ಗೆ ಬಂದೆ. ಅಲ್ಲಿ ಸಿಗ್ನಲ್ ಅಂತ ಹೇಳಿದ್ರೆ ಆರ್ಮಿಲಿ ದೂರ ಸಂಚಾರ ವಿಭಾಗ ನೋಡ್ಕೊಳ್ಳುವಂತದ್ದು ಕೋರ್, ಅದು ಸಿಗ್ನಲ್ ಕೋರ್ ಅಂತ ಹೇಳಿದ್ರೆ ಅವರು ಅದಕ್ಕೆ ಬಂದೆ. ಆಮೇಲೆ ನಾನು ಆರ್ಮರ್ಡ್ ಕೋರ್ ಗೆ ನನ್ನ ಕಳಿಸಿದ್ರು. ಪಟಿಯಾಲದಲ್ಲಿ ಆರ್ಮರ್ಡ್ ಯೂನಿಟ್ ಗೆ 50 ಆರ್ಮರ್ಡ್ ರೆಜಿಮೆಂಟ್ ಅಂತಿದೆ, ಅಲ್ಲಿಗೆ ನನ್ನ ಪೋಸ್ಟಿಂಗ್ ಆಯ್ತು. ಅಲ್ಲಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಒಂದು ಆರ್ಮರ್ಡ್ ಅಂತ ಹೇಳಿದ್ರೆ ಟ್ಯಾಂಕ್ ಓಡಿಸುವ ಯೂನಿಟ್ಗಳು. ಅಲ್ಲಿ ರಾಜಸ್ಥಾನದಲ್ಲಿ ಅವ್ರದ್ದು ಎಕ್ಸರ್ಸೈಸ್ ಗಳಿರುತ್ತೆ, ಫೈರಿಂಗ್ ಇರುತ್ತೆ, ಅದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ನೈಟ್ ನ್ಯಾವಿಗೇಷನ್ಸ್ ಮಾಡಿಸೋದು, ಅವರಿಗೆ ಈ ನಕ್ಷತ್ರಗಳ ಸಹಾಯದಿಂದ ಹೇಗೆ ರಾತ್ರಿ ಸಂಚಾರ ಮಾಡ್ಬೇಕು ಅಂತ ಹೇಳಿ ಕಲ್ಸ್ಕೊಡೋದು. ಮ್ಯಾಪ್ ರೀಡಿಂಗ್ ಅಲ್ಲಿ ಇದೆ ಅದೊಂದು ಸಬ್ಜೆಕ್ಟ್ ಅಲ್ಲಿ. ಸೊ ಇದನ್ನೆಲ್ಲ ನಾವು ಅಲ್ಲಿ ಅವ್ರಿಗೆ ಇದ್ ಮಾಡ್ತಾ ಇದ್ವಿ. ಸೇನೆ ಅಂತ ಹೇಳಿದ್ರೆ ಕೇವಲ ಯುದ್ಧದ ಸನ್ನಿವೇಶ ಅನ್ನುವಂಥದ್ದು ಮಾತ್ರ ನಮ್ಮ ಕಲ್ಪನೆಯಲ್ಲಿತ್ತು. ಅದಲ್ಲದೆ ಶಿಕ್ಷಣಕ್ಕೂ ಸಹ ಅವಕಾಶಗಳಿದೆ ಅಂತ ನೀವು ಹೇಳ್ತಿದ್ದೀರಾ. ನಂತರದಲ್ಲಿ ಯಾವ್ಯಾವ ರೀತಿಯಾದಂತಹ ಶಿಕ್ಷಣವನ್ನ ಪಡೆಯಬಹುದು, ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಾನು ನೋಡಿದಂಗೆ ಸುಮಾರು ಜನ ಇಂಟ್ರೆಸ್ಟ್ ಇರುವವರು ಬಂದು ಅಲ್ಲಿ 10th ಅವ್ರಿಗೆ 8th ಇಂದ ನಾವು ಸ್ಟಾರ್ಟ್ ಮಾಡ್ತೇವೆ. ಅವ್ರಿಗೆ 8th ಈಗ ರಿಕ್ವೈರ್ಮೆಂಟ್ ಅಲ್ಲಿ ಏನಂತಂದ್ರೆ 8th 9th 10th ಅಂತ ಹೇಳಿ ಇರುತ್ತೆ. ಕ್ಲಾಸಸ್ ಗಳು ರನ್ ಆಗುತ್ತೆ. ಅದು ಲೋವರ್ ಫಾರ್ಮೇಶನ್ ಅಲ್ಲಿ ರನ್ ಆಗೋದಿಲ್ಲ, ಯೂನಿಟ್ ಅಲ್ಲಿ ರನ್ ಆಗೋದಿಲ್ಲ. ಅದಕ್ಕೆ ಏನಂತ ಹೇಳಿದ್ರೆ ಕೋರ್ ಹೆಡ್ ಕ್ವಾರ್ಟರ್ ಅಂತ ಹೇಳ್ತಾರೆ. ಬ್ರಿಗೇಡ್ ಆದ್ಮೇಲೆ ಕೋರ್ ಇರುತ್ತೆ. ಕೋರ್ ಹೆಡ್ ಕ್ವಾರ್ಟರ್ ಅಲ್ಲಿ ಈ ಕ್ಲಾಸ್ ಗಳು ರನ್ ಆಗುತ್ತೆ. 8th 9th ಮತ್ತೆ 10th ಫಸ್ಟ್ PUC ಮತ್ತೆ ಸೆಕೆಂಡ್ PUC ಕ್ಲಾಸ್ ಗಳು ರನ್ ಆಗುತ್ತೆ. ಅದು ಎಲ್ರಿಗೂ ಅವಕಾಶ ಸಿಗೋದಿಲ್ಲ, ಯಾಕಂದ್ರೆ ಅಲ್ಲಿ ಒಂದು ಕ್ಲಾಸ್ ರನ್ ಆದ್ರೆ ಒಂದು ಕೋರ್ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು 40 ಜನಕ್ಕೆ ಅವಕಾಶ ಇರುತ್ತೆ. ಸೊ ಎಲ್ಲಾ ಯೂನಿಟ್ ಗಳಿಂದ ಅವರು ವೇಕೆನ್ಸಿ ಕೇಳ್ತಾರೆ, ಯಾರು ಇಂಟ್ರೆಸ್ಟೆಡ್ ಮಾಡೋರು ಇದ್ದಾರೆ. 1-2 ವೇಕೆನ್ಸಿ ಅಂತ ಒಂದೊಂದು ಯೂನಿಟ್ ಗೆ ಬರುತ್ತೆ. ಒಂದು ಕೋರ್ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಕ್ಲಾಸ್ ರನ್ ಆದ್ರೆ 8th, ಒಂದು 9th, ಒಂದು 10th ಅಂತ ರನ್ ಆಗುತ್ತೆ. ಮತ್ತೆ ಫಸ್ಟ್ PUC ಸೆಕೆಂಡ್ PUC ವರೆಗೆ ರನ್ ಆಗುತ್ತೆ. ಅಲ್ಲಿ ವೇಕೆನ್ಸಿ ಕಡಿಮೆ ಇರುತ್ತೆ. ಯಾರು ಇಂಟ್ರೆಸ್ಟ್ ಇದ್ದಾರೆ ಅವರು ಮಾಡ್ಕೊಂಡು ಅವರ ಎಜುಕೇಶನ್ ಅನ್ನ ತುಂಬಾ ಇಂಪ್ರೂವ್ ಮಾಡ್ಕೊಳ್ತಾರೆ. ಮತ್ತೆ ಕರೆಸ್ಪಾಂಡೆನ್ಸ್ ಕೋರ್ಸಸ್ ಇಗ್ನೋ ಇಂದ ನಾವು ಮಾಡಿಸ್ತೇವೆ. ಅಲ್ಲಿ ಈಗೆಲ್ಲ ಇಗ್ನೋ ಇಂದ ಆಮೇಲೆ ಟೈ ಅಪ್ ಆಗಿ ಇಗ್ನೋ ಥ್ರೂ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರಿಗೆಲ್ಲ ಗ್ರಾಜುಯೇಷನ್ ಮಾಡಿಸೋದು, ಅವರಿಗೆ ಕೋಚಿಂಗ್ ಕೊಡೋದು, ಮತ್ತೆ ಆಫೀಸರ್ಸ್ ಟ್ರೈನಿಂಗ್ ಕೋಚಿಂಗ್ ಕೊಡೋದು, ಈ ತರ ಎಲ್ಲ ನಮ್ಮ ಎಜುಕೇಶನ್ ಕೋರ್ ಇಂದ ಮಾಡ್ತಾ ಇರ್ತಾರೆ. ಇಂಟ್ರೆಸ್ಟ್ ಇರೋರು ಯಾವ್ದನ್ನು ಮಾಡ್ಕೊಂಡು ಹೋಗ್ಬಹುದು, ಅಷ್ಟು ಅವಕಾಶ ಇದೆ.
ವೈದ್ಯಕೀಯ ಶಿಕ್ಷಣ ಇಲ್ಲ ಅದ್ರಲ್ಲಿ, ನಮ್ಮ ಇದ್ರಲ್ಲಿ ಇಲ್ಲ ವೈದ್ಯಕೀಯ ಶಿಕ್ಷಣ, ಅದು ಪ್ರೊಫೆಷನಲ್ ಇಲ್ಲ. ಇವರಿಗೆ ಮುಂದೆ ಬಂದು ಸೆಟ್ಲ್ ಆಗ್ಲಿಕ್ಕೆ ಇರುವಂತಹ ಕೋರ್ಸ್ಗಳು ಅದೇ ಗ್ರಾಜುಯೇಷನ್ ವರೆಗೆ ಮಾಡಿಸಿದಾಗ ಇಗ್ನೋ ಥ್ರೂ ಗ್ರಾಜುಯೇಷನ್ ಮಾಡಬಹುದು, ಪೋಸ್ಟ್ ಗ್ರಾಜುಯೇಷನ್ ಈ ತರ ಕೋರ್ಸ್ಗಳು ಇದೆ. ವೈದ್ಯಕೀಯ ಶಿಕ್ಷಣ ಅಂತದಕ್ಕೆ ಅವಕಾಶ ಇಲ್ಲ ಅದರಲ್ಲಿ. ಅಲ್ಲಿ ನಂತರದಲ್ಲಿ ಎಲ್ಲೆಲ್ಲಿ ತಾವು ಸೇವೆಯನ್ನ ಸಲ್ಲಿಸಿದ್ರಿ? ಆಮೇಲೆ ನಾನು ಪಟಿಯಾಲದಿಂದ ನಾನು ಜಬಲ್ಪುರ್ ರಿಕ್ರೂಟಿಂಗ್ ಝೋನ್ಗೆ ಬಂದೆ. ಅಲ್ಲಿ ನಮ್ಮ ರಿಕ್ರೂಟಿಂಗ್ ಝೋನ್ ಇರುತ್ತೆ, ZR ಅಂತ ಝೋನಲ್ ರಿಕ್ರೂಟಿಂಗ್ ಆಫೀಸ್. ಅಲ್ಲಿ ನಾನು ಒಂದು 3 ವರ್ಷ ಕೆಲಸ ಮಾಡಿದೆ. ಆಮೇಲೆ ನನ್ನ ಪೋಸ್ಟಿಂಗ್ JNK ಇಲ್ಲಿ ಪೋಸ್ಟಿಂಗ್ ಆಯ್ತು. ಗ್ರೆನೇಡಿಯರ್ಸ್ ರೆಜಿಮೆಂಟ್ ಅಂತ ಇತ್ತು, 12 ಗ್ರೆನೇಡಿಯರ್ಸ್ ಅಂತ, ಅಲ್ಲಿ ರಿಜೋರಿಯಲ್ಲಿ. ಅಲ್ಲಿ ನಾನು ಹೋಗಿ ಅಲ್ಲಿ ಒಂದು 3 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. ಆ ಟೈಮಲ್ಲಿ ಕಾರ್ಗಿಲ್ ಆಪರೇಷನ್ ಟೈಮಲ್ಲಿ ನಾನು ಅಲ್ಲಿ ಇದ್ದೆ ಅವಾಗ. ಆಮೇಲೆ ನನ್ನ ಪೋಸ್ಟಿಂಗ್ ಕೋಟಾ ರಾಜಸ್ಥಾನ್ಗೆ ಆಯ್ತು, ಇನ್ಫೆಂಟ್ರಿ ಬ್ರಿಗೇಡ್ 74 ಇನ್ಫೆಂಟ್ರಿ ಬ್ರಿಗೇಡ್ ಅಲ್ಲಿ. ಆ ವರ್ಷದಲ್ಲಿ ನಾನು ಮದುವೆ ಎಲ್ಲ ಬಂದು ಇಲ್ಲಿ ಅಲ್ಲೇ ಇದ್ದಾಗ ಮದುವೆ ಆಗಿದ್ದು ನಾನು. ಅಲ್ಲಿಂದಲೂ ನಾವು ಗೊತ್ತಿರ್ಬೋದು, ಒಂದು ಇದು ಪಾರ್ಲಿಮೆಂಟ್ ಅಟ್ಯಾಕ್ ಆಗಿ ಒಂದ್ಸತಿ ಆರ್ಮಿ ಎಲ್ಲ ಸ್ವಲ್ಪ ಮೂವ್ ಆಗಿತ್ತು. ಇದರಲ್ಲಿ OP ಪರಾಕ್ರಮ್ ಅಂತ ಒಂದು ಇದಾಗಿತ್ತು. ಆವಾಗ ನಾನು ಅಲ್ಲಿ ಫಾರ್ವರ್ಡ್ ಪೋಸ್ಟ್ ಅಲ್ಲಿ ಆಗ ರಾಜಸ್ಥಾನ್ ಸೈಡ್ ಗೆ ಹೋಗಿದ್ದು ನಾವು. ಅಲ್ಲಿಂದ ಬಂದು ನನ್ನ ಮದುವೆ ಎಲ್ಲ ಮುಗಿಸಿ ವಾಪಸ್ ಪುನಃ ಅಲ್ಲಿಗೆ ರಿಟರ್ನ್ ಹೋಗಿ ಅದೇ ಜಾಗಕ್ಕೆ ಹೋಗಿದ್ದೆ. ಅದೊಂದು ಇದಿದೆ ಅಲ್ಲಿ. ಆಮೇಲೆ ಕೋಟಾ ಮುಗಿಸಿದ್ಮೇಲೆ ನಾನು ಆಗ ನಂಗೆ 15 ಇಯರ್ಸ್ ಆಗ್ಲಿಕ್ಕೆ ಆಗಿತ್ತು. ನಾನು ಆಗ ಪ್ರಿಮೇಚೂರ್ ಹೋಗೋಣ ಸಾಕು ಆರ್ಮಿಲಿ ಇದ್ ಮಾಡಿದ್ದು ಅಂತೇಳಿ ನನ್ಗೇನೋ ಅನ್ಸಿದ್ದಕ್ಕೆ ನಾನು ಪ್ರಿಮೇಚರ್ಗೆ ಅಪ್ಲಿಕೇಶನ್ ಹಾಕಿದ್ದೆ. ನಾನು ಆಗ ನಮ್ಗೆ ಇನ್ಸ್ಟ್ರಕ್ಟರ್ ಕೋರ್ಸ್ ಅಂತ ಮಾಡಿಸ್ತಾರೆ, ಇದಕ್ಕೆ ಕೋರ್ಸ್ ಗಳನ್ನ ಮಾಡಿಸ್ತಾರೆ. ಆಗ ನಾನು ಪಚ್ಮಡಿ ನಮ್ಮ ಸೆಂಟರ್ಗೆ ಪುನಃ ವಾಪಸ್ ಹೋಗಿದ್ದೆ ಅಲ್ಲಿ ಕೋರ್ಸ್ ಮಾಡ್ಲಿಕ್ಕೆ ಅಂತ. ಆಮೇಲೆ ನೆಕ್ಸ್ಟ್ ಪೋಸ್ಟಿಂಗ್ ನನಗೆ ನಾಗಾ ರೆಜಿಮೆಂಟ್ ಅಲ್ಲಿ ಅಸ್ಸಾಂ ಅಲ್ಲಿ ಆಯ್ತು, ಗೋಲ್ಪಾಡ ಅಂತ ಹೇಳೋ ಜಾಗದಲ್ಲಿ. ನಾಗಾ ರೆಜಿಮೆಂಟ್ ಅಂತ ಹೇಳಿ ನಮ್ಗೆ ಗೊತ್ತಿರ್ಲಿಲ್ಲ ಯಾವ ತರ ನಾಗಾ ಜನರು ಇರ್ತಾರೆ ಅಂತ. ಅಲ್ಲಿದ್ದೆ ಅಲ್ಲಿ 2000 ಇದರಲ್ಲಿ. ಅದ್ರ ಮಧ್ಯದಲ್ಲಿ ನನ್ಗೆ ಮಗ ಹುಟ್ಟಿದ. ಆಗ ನಾನು ಮ್ಯಾಪ್ ಕ್ರಾಫ್ಟ್ ಇನ್ಸ್ಟ್ರಕ್ಟರ್ ಕೋರ್ಸ್ ಅಲ್ಲಿ ಇದ್ದೆ. ಮತ್ತೆ ಅಲ್ಲಿ ನಾಗಾ ರೆಜಿಮೆಂಟ್ ಅಲ್ಲಿ ಇದ್ದಾಗ ನನಗೆ ಮಗಳು ನೆಕ್ಸ್ಟ್ 2006 ಅಲ್ಲಿ ಮಗಳು ಹುಟ್ಟಿದ್ದು. ಆಗ ನಾನು ಇಲ್ಲಿ ರಜಾ ಬಂದಿದ್ದೆ. ನೆಕ್ಸ್ಟ್ ನಾನು ಅಲ್ಲಿಂದ ಅಸ್ಸಾಂ ಇಂದ ನೆಕ್ಸ್ಟ್ ಪುನಃ ಮುಂದೆ ಅಸ್ಸಾಂಗೆ ನನ್ನ ಸೈಡ್ ಸ್ಟೆಪ್ ಮಾಡ್ಬಿಟ್ಟು ಈ ಮೀಡಿಯಂ ರೆಜಿಮೆಂಟ್ ಆರ್ಟಿಲರಿ ರೆಜಿಮೆಂಟ್ ಗೆ ಪೋಸ್ಟಿಂಗ್ ಹಾಕಿದ್ದು. ಅಲ್ಲಿಂದ ನೆಕ್ಸ್ಟ್ ಡೆಲ್ಲಿಗೆ ಬಂದೆ. ಸಿಖ್ ರೆಜಿಮೆಂಟ್ ಅಲ್ಲಿ 11 ಸಿಖ್ ಅಂತ ಇತ್ತು, ಅದ್ರಲ್ಲಿ ಡೆಲ್ಲಿಲಿ ಸರ್ವಿಸ್ ಮಾಡಿದೆ. ಆಮೇಲೆ ನಾನು ಲಾಸ್ಟ್ ಅಲ್ಲಿ ಕೋರ್ ಹೆಡ್ ಕ್ವಾರ್ಟರ್ ಅಂಬಾಲಾದಲ್ಲಿ ಲಾಸ್ಟ್ ಪೋಸ್ಟಿಂಗ್ ಆಯ್ತು. ಆ ಟೈಮ್ ಅಲ್ಲಿ ನಂದು ಅಪ್ಲಿಕೇಶನ್ ಹಾಕಿದ್ದಕ್ಕೆ ನನ್ಗೆ ರಿಟೈರ್ಮೆಂಟ್ ಡೇಟ್ ಬಂತು. ಆಮೇಲೆ ನಾನು 2009 ಅಲ್ಲಿ ರಿಟೈರ್ಮೆಂಟ್ ಆಗಿ ನಾನು ಈ ಕೋರ್ಸ್ ಮಾಡ್ತಾ ಇದ್ದಿದ್ರಿಂದ ನನ್ಗೆ ಮಧ್ಯದಲ್ಲಿ ಸೀನಿಯರ್ NCO ಕ್ಯಾಡರ್ ಒಂದು ಕೋರ್ಸ್ ಅಂತ ಬಂತು, JCU ಆಗ್ಲಿಕ್ಕೆ ಅಂತ. ಸೊ ನಾನು ಕೋರ್ಸ್ ಗಳನ್ನ ಯಾಕೆ ಬಿಡ್ಬೇಕು ಅಂತ ಹೇಳಿ ಕೋರ್ಸ್ ಮಾಡಿದೆ ನಾನು. ಸೊ ನನ್ಗೆ ಪ್ರಮೋಷನ್ ಕೂಡ ಬಂತು. ನನ್ಗೆ ಮನೆಗೆ ಪ್ರಿಮೇಚೂರ್ ಅಪ್ಲಿಕೇಶನ್ ಅಲ್ಲಿ ಸ್ಯಾಂಕ್ಷನ್ ಆದ ತಕ್ಷಣ ನನ್ಗೆ ಪ್ರಮೋಷನ್ ಬಂತು. ಸೊ ನಾನು ಪ್ರಮೋಷನ್ JCU ಆಗಿ ಪ್ರಮೋಷನ್ ಆಯ್ತು. ನನಗೆ JCU ಆಗಿ ಪ್ರಮೋಷನ್ ಆದ್ಮೇಲೆ ಎಲ್ಲ ಹೇಳಿದ್ರು ಇಲ್ಲ ಕಂಟಿನ್ಯೂ ಮಾಡಿ, ಈಗ JCU ಆಗಿ ಪ್ರಮೋಷನ್ ಆಗಿದ್ದೀರಲ್ಲ ಅಂತ. ಬಟ್ ನಾನು ಡೇಟ್ ಬಂದಿದೆ ಅಲ್ಲ, ನಾನು ಇನ್ನು ಹೋಗಿ ಸಿವಿಲ್ ಅಲ್ಲಿ ಸೆಟ್ಲ್ ಆಗೋಣ ಅಂತ ಹೇಳಿ ನಾನು 2009 31 ಆಗಸ್ಟ್ ಅಲ್ಲಿ ನಾನು ರಿಟೈರ್ಡ್ ಆಗಿ ಬಂದೆ ಆರ್ಮಿಯಿಂದ. ನಿಮ್ಮ ಕೆಳಗಿನವರಿಗೆ ಅನೇಕರಿಗೆ ತರಬೇತಿಯನ್ನ ನೀಡಿದ್ರಿ. ಯಾವ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮ ಇರ್ತದೆ ಅವರ ಸೇನಾ ಜೀವನಕ್ಕೆ ಅಥವಾ ವೈಯಕ್ತಿಕ ಜೀವನಕ್ಕೆ? ಅದರಿಂದ ಆಗುವಂತ ಉಪಯೋಗ ಯಾವ ರೀತಿ ಇರ್ತದೆ? ಅದೇ ಸೇನೆಯಲ್ಲಿ ನಾವು ಶಿಕ್ಷಣ ಅಂತ ಹೇಳಿದ್ರೆ ರೆಗ್ಯುಲರ್ ರುಟೀನ್ ಆಗಿ ಯೂನಿಟ್ ಅಲ್ಲಿ ರನ್ ಆಗುವ ಕ್ಲಾಸಸ್ ಇರುತ್ತೆ. ಮತ್ತೆ ನಮ್ಗೆ ಈ ಮ್ಯಾಪ್ ರೀಡಿಂಗ್ ಕ್ಲಾಸ್ಗಳು ನಾವು ಬ್ರಿಗೇಡ್ ಹೆಡ್ ಕ್ವಾರ್ಟರ್ಸ್ ಅಂತ ಇರುತ್ತೆ, ಅಲ್ಲಿ ರನ್ ಮಾಡ್ತೇವೆ. ಸೊ ಅಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಯೂನಿಟ್ ಅಲ್ಲಿ ನಾವು ಎಜುಕೇಶನ್ ಇನ್ಸ್ಟ್ರಕ್ಟರ್ಸ್ ಒಬ್ಬರೇ ಇಬ್ರು ಇರೋದ್ರಿಂದ ಅಲ್ಲಿ ಕ್ಲಾಸಸ್ ನ ಫುಲ್ ರನ್ ಮಾಡಕ್ ಆಗೋದ್ರಿಂದ ಬ್ರಿಗೇಡ್ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಬ್ರಿಗೇಡ್ ಅಲ್ಲಿ 3 ಯೂನಿಟ್ಸ್ ಇರುತ್ತೆ. 3 ಯೂನಿಟ್ ಇನ್ಸ್ಟ್ರಕ್ಟರ್ ಗಳು ಸೇರ್ಕೊಂಡು ಬ್ರಿಗೇಡ್ ಹೆಡ್ ಕ್ವಾರ್ಟರ್ ಅಲ್ಲಿ ನಮ್ಮ ಸೀನಿಯರ್ JCU ಒಬ್ರು ಆಫೀಸರ್ಸ್ ಬ್ರಿಗೇಡ್ ಲೆವೆಲ್ ಅಲ್ಲಿ ಎಜುಕೇಶನ್ ಆಫೀಸರ್ ಇರ್ತಾರೆ. ಸೊ ಅವರ ಅಂಡರ್ ಅಲ್ಲಿ ನಮ್ಗೆ ಕ್ಲಾಸಸ್ ಗಳನ್ನ ರನ್ ಮಾಡ್ಲಿಕ್ಕೆ ಅವಕಾಶ ಅಲ್ಲಿ ಮಾಡಿ ಕೊಡ್ತಾರೆ. ಸೊ ಎಲ್ಲಾ ಯೂನಿಟ್ ನ ಜನರು ಅಲ್ಲಿಗೆ ಹೋಗಿ ಅಲ್ಲಿ ಕ್ಲಾಸ್ ಮಾಡಿ ಮಧ್ಯಾಹ್ನದವರೆಗೆ ಕ್ಲಾಸಸ್ ಇರುತ್ತೆ ಮ್ಯಾಕ್ಸಿಮಮ್ ಆಗಿ. ಮಧ್ಯಾಹ್ನದವರೆಗೆ ಕ್ಲಾಸ್ ಮುಗಿಸಿ ಅವ್ರ ಜೊತೆನೆ ನಾವು ವಾಪಸ್ ಯೂನಿಟ್ ಗೆ ಬರ್ತೇವೆ. ನಮ್ಮ ಯೂನಿಟ್ ನ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅವ್ರನ್ನ ಕರ್ಕೊಂಡು ನಾವು ಹೋಗೋದು. ಆಮೇಲೆ ಅಲ್ಲಿ ಕ್ಲಾಸಸ್ ಎಲ್ಲರೂ ಕಂಬೈಂಡ್ ಆಗಿ ರನ್ ಮಾಡಿ ನಾವು ಯೂನಿಟ್ ಗೆ ವಾಪಸ್ ಬರ್ತೇವೆ. ನಮ್ಮ ಯೂನಿಟ್ ಗೆ ವೆಹಿಕಲ್ ಅಲ್ಲಿ ಹೋಗೋ ದೂರ ಇದ್ರೆ ವೆಹಿಕಲ್ ಅಲ್ಲಿ ಹೋಗ್ತೇವೆ, ಇಲ್ಲಾಂದ್ರೆ ವೆಹಿಕಲ್ ನಮ್ಮ ಯೂನಿಟ್ ಇಂದ ಪ್ರೊವೈಡ್ ಆಗುತ್ತೆ. ಸೊ ಮತ್ತೆ ಮ್ಯಾಪ್ ರೀಡಿಂಗ್ ಓದಿದ್ದಾಗ ನಮ್ಗೆ ಔಟ್ಡೋರ್ ಕ್ಲಾಸಸ್ ಇರುತ್ತೆ. ಔಟ್ಡೋರ್ ಅಂತ ಹೇಳಿದ್ರೆ ಅವರಿಗೆ ಔಟ್ಡೋರ್ ಯಾವ ತರ ಮ್ಯಾಪ್ ಅಲ್ಲಿ ಮಾರ್ಚ್ ಮಾಡ್ಬೇಕು ಅಂತ ಹೇಳಿ ನಾವು ಔಟ್ಡೋರ್ ಎಕ್ಸರ್ಸೈಸಸ್ ಮಾಡಿಸ್ತೇವೆ ಅವರಿಗೆ, ಮತ್ತೆ ನೈಟ್ ಎಕ್ಸರ್ಸೈಸ್ ಮಾಡಿಸ್ತೇವೆ. ಸೊ ಅದ್ರಲ್ಲೆಲ್ಲ ತುಂಬಾ ಡಿಸಿಪ್ಲಿನ್ ಆಗಿ ಎಲ್ಲರೂ ವರ್ಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಇರ್ತಾರೆ, ಆಫೀಸರ್ಸ್, JCOs, ನಾವು NCOs ಎಲ್ಲ ಇರ್ತೇವೆ. ವ್ಯಾಲ್ಯೂಯೇಷನ್ ಆಗುತ್ತೆ ಅವ್ರದ್ದು ಟೆಸ್ಟ್ ಇರುತ್ತೆ ಅವ್ರಿಗೆ. ಆಮೇಲೆ ಫೈನಲ್ ಅವ್ರಿಗೆ ಟೆಸ್ಟ್ ಆಗಿ ಅವರು ಪಾಸ್ ಆದ ಫೇಲ್ ಆಗ್ತಾರೆ. ತುಂಬಾ ಚೆನ್ನಾಗಿ ಡಿಸ್ಟಿಂಕ್ಷನ್ ಮಾಡ್ತಾರೆ. ತುಂಬಾ ಜನ ಹೋಗಿ ಇನ್ಫೆಂಟ್ರಿ ಅವರೆಲ್ಲ ಬಂದು ಮ್ಯಾಪ್ ಕ್ರಾಫ್ಟ್ ಇನ್ಸ್ಟ್ರಕ್ಟರ್ ಕೋರ್ಸ್ ಮಾಡಿ ಹೋಗ್ತಾರೆ. ಅವ್ರಿಗೆ ಅದ್ರಲ್ಲಿ A ಗ್ರೇಡ್ ಸಿಕ್ಕಿದ್ರೆ ಅವ್ರಿಗೆ ನೆಕ್ಸ್ಟ್ ಮುಂದೆ ಅವರಿಗೆ ಪ್ರಮೋಷನ್ ಗಳಿಗೆ ಯೂಸ್ ಆಗುತ್ತೆ. ಸೊ ಈ ತರ ತುಂಬಾ ಡಿಸಿಪ್ಲಿನ್ ಆಗಿ ಅಲ್ಲಿ ಎಜುಕೇಶನ್ ಇರುತ್ತೆ. ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಎಲ್ಲ
ಫಾಲೋ ಮಾಡ್ತಾರೆ. ಲಾಂಗ್ ಕೋರ್ಸ್ ಇರೋದಿಲ್ಲ ಅಲ್ಲಿ, ಮ್ಯಾಪ್ ರೀಡಿಂಗ್ ಕೋರ್ಸ್ ಒಂದು 2 month ಕೋರ್ಸ್ ಇರುತ್ತೆ ಅಷ್ಟೇ. ಅದ್ರಲ್ಲಿ ಎಲ್ಲ ಮುಗಿಸಿ ಸಬ್ಜೆಕ್ಟ್ ಗಳನ್ನ ಮುಗಿಸಿ ಅಷ್ಟರಲ್ಲಿ ಅವ್ರಿಗೆ ಮ್ಯಾಪ್ ನ ಹೇಗೆ ಯೂಸ್ ಮಾಡ್ಬೇಕು, ಹೇಗೆ ಮಾರ್ಚ್ ಮಾಡ್ಬೇಕು ಅಂತೆಲ್ಲ ಕಲ್ಸಿ ನಾವು ಇದು ಮಾಡಿಸ್ತೇವೆ ಅವ್ರಿಗೆ. ನೀವು ಸೇನೆಗೆ ಸೇರ್ಬೇಕು ಅಂತ ಬಯಸಿದ ಸಂದರ್ಭದಲ್ಲಿ ನಿಮ್ಮ ಮನೆಯವರಿಗೆ ಒಂದು ಆತಂಕ ಇದ್ದೇ ಇರ್ತದೆ, ಮಗ ಸೇನೆಗೆ ಹೋಗ್ತಾನೆ, ಅಲ್ಲಿ ಹೇಗೋ ಏನೋ ಪರಿಸ್ಥಿತಿ ಅಂತ ಹೇಳ್ಕೊಂಡು. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರ ಸಹಕಾರ ಹೇಗಿತ್ತು? ಸೇನೆಗೆ ಸೇರಿದ ಸಂದರ್ಭದಲ್ಲಿಂದನೇ ನನಗೆ, ನಾವು ಎಕ್ಸಾಮ್ ಬೆಂಗಳೂರಲ್ಲಿ ಇದ್ದಾಗ, ನಾನು ಅದೇ 87 ಇಂದ ಹೋದ್ಮೇಲೆ ನನ್ನ ಬ್ರದರ್ ಇದ್ರು ಮನು ಅಂತ, ಅವ್ರ ಜೊತೆ ನಾವು ಬೆಂಗಳೂರಲ್ಲಿ ಇದ್ದಿದ್ದು. ಆಗ ನಾನು ಎಕ್ಸಾಮ್ ಬರ್ದಾದ್ಮೇಲೆ ಅದನ್ನ ಮರ್ತು ಬಿಟ್ಟಿದ್ದು, ಇದು ಆಗುತ್ತೆ ಏನಂತ. ಮತ್ತೆ ಕಾಲ್ ಲೆಟರ್ ಬಂತು ನನಗೆ, ಈಗೀಗ ನೀವು ರಿಪೋರ್ಟ್ ಮಾಡ್ಕೊಳ್ಳಿ, ZROದಲ್ಲಿ ಬಂದು ನಿಮ್ಗೆ ಸೆಲೆಕ್ಷನ್ ಆಗಿದೆ ಅಂತ. ಸೊ ಮನೇಲಿ ಹೇಳಿದಾಗ ಅವ್ರು ಹೇಳಿದ್ರು, ನೋಡಿ ಇದು ನಿನ್ಗೆ ಬಿಟ್ಟಿದ್ದು, ಪರ್ಸನಲ್ ವಿಷಯ ನಿಂದು, ನೀನು ಹೋಗ್ಲಿಕ್ಕೆ ಇಷ್ಟ ಇದೆ, ನಿನ್ಗೆ ಮೊದ್ಲಿಂದು ಇಷ್ಟ ಇತ್ತು ಒಂದು ಆರ್ಮಿ ಅಂತ ಹೇಳಿದಕ್ಕೆ ನೀವು ಹೋಗಿ ನಿನ್ನ ಇದ್ರಲ್ಲಿ ಮಾಡಿ ಅಂತೆಲ್ಲ ಎಲ್ಲ ಬೆಂಬಲ ಕೊಟ್ರು ಚೆನ್ನಾಗಿ. ಯಾಕಂದ್ರೆ ಮನೆಯಿಂದ ಹೋಗೋದು ದೂರ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಹೆದರಿಕೆ ಇರ್ತದೆ. ಬಟ್ ಎಲ್ಲ ಸಪೋರ್ಟ್ ಮಾಡಿದ್ರು, ತಂದೆ ತಾಯಿ ಎಲ್ರು, ಅಣ್ಣ ತಮ್ಮ ಎಲ್ಲ ಸಪೋರ್ಟ್ ಮಾಡಿದ್ರು. ಹಾಗೆ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ಒಟ್ಟು ನಾವು 14 ಜನ ಮಾತ್ರ ಸೆಲೆಕ್ಷನ್ ಆಗಿದ್ದು ಇಡೀ ಕರ್ನಾಟಕದಿಂದ. ಸೊ ನಮ್ಮ ಟ್ರೈನ್ ಟಿಕೆಟ್ ಎಲ್ಲ ಕೊಟ್ಟು ನಮ್ಮನ್ನ ಕಳ್ಸಿದ್ರು, ಎಲ್ಲ ಸಪೋರ್ಟ್ ಮಾಡಿದ್ರು, ನೆಂಟರು ಎಲ್ಲ ಬಂದು ಎಲ್ರು ಹೇಳಿದ್ರು. ಬಟ್ ಅಲ್ಲಿ ಹೋದ್ಮೇಲೆ ಇದು ಸ್ವಲ್ಪ ಬೇರೆ ಇದಕ್ಕೂ ನಮ್ಮ ಎಜುಕೇಶನ್ ವರ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ರೆ, ಟ್ರೈನಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತೆ ಎಜುಕೇಶನ್ ಅವ್ರಿಗೆ ಬೇಸಿಕ್ ಟ್ರೈನಿಂಗ್ ಒಂದು 5 ತಿಂಗಳು ಕಳೆದ ಮೇಲೆ 5 ತಿಂಗಳು ಮಾತ್ರ ಬೇಸಿಕ್ ಟ್ರೈನಿಂಗ್ ಇರುತ್ತೆ. ಆಗ ನಮ್ಮ ಟೈಮಲ್ಲಿ ಇತ್ತು. ಅದು ಮಾಮೂಲು ಎಲ್ಲ ಇನ್ಫೆಂಟ್ರಿ ಅವರಿಗೆ ಇರುವಂತೆ ನಮ್ಗೂ ಬೇಸಿಕ್ ಟ್ರೈನಿಂಗ್ ಇರುತ್ತೆ. ಅದು ಎಲ್ಲ ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೆ ಫುಲ್ ಬೇಸಿಕ್ ಟ್ರೈನಿಂಗ್ ಕಲ್ದ್ರೆ ಎಲ್ಲ ವಿಷಯಗಳನ್ನ ಕಲ್ಸೋದು, ಓಡೋದು, ವೆಪನ್ ಎಕ್ಸರ್ಸೈಸಸ್, ವೆಪನ್ ಯೂಸ್ ಮಾಡೋದು ಹೇಗೆ, ಅದೆಲ್ಲಾನು ಫಸ್ಟ್ ಬೇಸಿಕ್ ಟ್ರೈನಿಂಗ್ ಅಲ್ಲಿ ಕಲ್ಸ್ಕೊಡ್ತಾರೆ. ಆಮೇಲೆ ನಮ್ಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಯಾವ ತರ ಯಾವ ವಿಷಯಗಳನ್ನ ಹೋಗಿ ಯೂನಿಟ್ ಅಲ್ಲಿ ನಾವು ಇನ್ಸ್ಟ್ರಕ್ಟರ್ ಆಗಿ ಅವರಿಗೆ ಕಲಿಸ್ಬೇಕು, ಅದನ್ನ ಬಗ್ಗೆ ನಮ್ಗೆ ತುಂಬಾ ಲೆಂತಿಯಾಗಿ ಈ B.Ed ತರಾನೇ ನಮ್ಗೆ ಮಾಡಿಸ್ತಾರೆ. ಆಮೇಲೆ ನಮ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಟೆಕ್ನಿಕಲ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಕೊಟ್ಟು ನಮ್ಗೆ ಯೂನಿಟ್ ಗಳಿಗೆ ಕಳಿಸ್ತಾರೆ, ಎಲ್ಲರೂ ಬೇರೆ ಬೇರೆ ಯೂನಿಟ್ ಗಳಿಗೆ ಕಳಿಸ್ಬಿಡ್ತಾರೆ. ಈ 20 ವರ್ಷ ಸೇವೆ ಸಲ್ಲಿಸಿದ್ದಲ್ಲಿ ಯಾವತ್ತಾದ್ರೂ ಒಂದು ಕಠಿಣ ಸನ್ನಿವೇಶ ಅಂತ ಎದುರಿಸಿದ್ದು ಇದೆಯಾ? ಎಲ್ಲವೂ ಕಠಿಣ ಸನ್ನಿವೇಶನೇ. ಆದ್ರೆ ತುಂಬಾ ಇದಾಗಿದ್ದು ಅಂತ ಹೇಳಿದ್ರೆ, ನಾನು 2000 ಅಲ್ಲಿ ಕಾರ್ಗಿಲ್ ಆಪರೇಷನ್ ಆಗಿ ಆ ಟೈಮಲ್ಲಿ ನಾನು JNK ಯಲ್ಲಿದ್ದೆ. ಆಗ ಲೈಫ್ ತುಂಬಾ ಕಠಿಣ ಅಂತ ಅನಿಸ್ತು. ಯಾಕಂದ್ರೆ ಅಲ್ಲಿ ಬೆಳಿಗ್ಗೆ ಎಷ್ಟು ಟೈಮ್ ಕಾರ್ಗಿಲ್ ಆಪರೇಷನ್ ನಡೀತು, ಕಾರ್ಗಿಲ್ ಯುದ್ಧ ನಡೆದ ಟೈಮ್ ಅಲ್ಲಿ ಬೆಳಿಗ್ಗೆ ಒಂದು 4-4:15 ಗಂಟೆಗೆಲ್ಲ ಎಲ್ಲಾ ಕೆಲಸಗಳನ್ನ ಮುಗಿಸಿ ನಮ್ಗೆ ಬಂಕರ್ಗೆ ಸೇರ್ಕೋಬೇಕು ಅಂತ ಹೇಳ್ತಾ ಇದ್ರು. ಸೊ ಈವ್ನಿಂಗ್ ವರೆಗೆ ನಮ್ಗೆ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಯಾವಾಗ ಫೈರ್ ಬರುತ್ತೆ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಅದು ತುಂಬಾ ಟಫ್ ಟೈಮ್ ಅಂತ ಅನಿಸ್ತು ನನ್ಗೆ. ಯಾಕಂದ್ರೆ ನಮ್ಮ ರುಟೀನ್ ಲೈಫ್ ಅಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಬಂಕರ್ ಒಳಗಡೆನೆ ಇರ್ಬೇಕು, ಲೈಫ್ ಸೇವ್ ಮಾಡ್ಕೊಂಡು ಇರ್ಬೇಕು, ಅದೇ ಒಂದು ಇನ್ಸ್ಟ್ರಕ್ಷನ್ ಇದ್ದಿದ್ದು. ಸೊ ಈ ಕಡೆಯಿಂದ ಫೈರ್ ಆಗ್ತಾ ಇತ್ತು, ಆ ಕಡೆಯಿಂದ ಫೈರ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ನಮ್ಗೆ ಹೊರಗಡೆ ಬಿಡ್ತಾ ಇರ್ಲಿಲ್ಲ, ಯಾರಿಗೂ ಬಿಡುತ್ತಾ ಇರ್ಲಿಲ್ಲ, ಹೊರಗಡೆ ಮೂವ್ಮೆಂಟೇ ಮಾಡಬಾರ್ದು ಅಂತ ಇತ್ತು. ಸೊ ಅದು ತುಂಬಾ ಟಫ್ ಟೈಮ್ ಅಂತ ಅದು ಅನಿಸ್ತು. ಮತ್ತೆ ಇನ್ನು ನಾವು ರಾಜಸ್ಥಾನ ಮೂವ್ ಆಗಿದ್ದಾಗ್ಲೂ ಅಷ್ಟೇ, OP ಪರಾಕ್ರಮ್ಗೆ ರಾಜಸ್ಥಾನದಲ್ಲಿ ಮರಳಿನಲ್ಲಿ ಟೆಂಟ್ ಹಾಕೊಂಡು ರಾತ್ರಿ ಇಡೀ ಕಳೆಯೋದು, ಹಾವುಗಳು ತುಂಬಾ ಅಲ್ಲಿ ಇರುತ್ತೆ. ಇದ್ರಲ್ಲಿ ತುಂಬಾ ಅದೊಂದು ಟಫ್ ಟೈಮ್ ಅಂತ ಅನಿಸ್ತು. ಮತ್ತೆ ಇದ್ರಲ್ಲಿ ಸಿಕ್ಕಿಂ ಅಲ್ಲಿ ಇದ್ದಾಗ ಐಸ್ ಬೀಳೋ ಜಾಗದಲ್ಲಿ ಇದ್ದಾಗ ಅದು ಅಷ್ಟೇ, ಐಸ್ ಅಲ್ಲಿ ಬರೀ ಕಾಲಲ್ಲಿ ನಡಿಬಾರ್ದು, ಹೋದ್ರೆ ಫ್ರಾಸ್ಟ್ ಬೈಟ್ ಆಗುತ್ತೆ ಕಾಲ್ಗೆ, ಮತ್ತೆ ಸೆಟ್ ಆದ್ರೆ ಕಾಲ್ ಒಳಗಡೆ ಅದು ಐಸ್ ಆಗುತ್ತೆ, ಅಂತದೆಲ್ಲ ಇರುತ್ತೆ. ಅದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಲೈಫ್ ಆರ್ಮಿಲಿ ಅಂತ ಹೇಳಿದ್ರೆ ಕಠಿಣ ಅಂತಲ್ಲ, ಇದ್ದಿದ್ರಲ್ಲಿ ಸ್ವಲ್ಪ ಇದು ಕಷ್ಟ ಅಂತ ಅನಿಸಿದ ಟೈಮ್ಗಳಷ್ಟೇ. ನಮ್ಮ ಕೇಳುಗರಿಗೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ವಿವರವಾಗಿ ಹೇಳ್ಕೊಡಿ. ಈಗ ಬರೀ ಕಾಲ್ನಲ್ಲಿ ಅಲ್ಲಿ ಐಸಲ್ಲಿ ನಡೆದದು ತೊಂದರೆ ಆಗುತ್ತೆ ಅಂತ ಹೇಳಿದ್ವಿ, ಅದು ಯಾವ ರೀತಿಯಲ್ಲಿ ಪರಿಣಾಮವನ್ನ ಬೀರ್ತದೆ? ಐಸ್ ಬರೀ ಕಾಲಲ್ಲಿ ಅಲ್ಲಿ ಫಸ್ಟ್ ಆಫ್ ಆಲ್ ನಡಿಲಿಕ್ಕೆ ಬಿಡೋದಿಲ್ಲ ಆರ್ಮಿಲಿ. ಆತರ ರೂಲ್ಸ್ ಎಲ್ಲೂ ನೀವು ಬರೀ ಕಾಲಲ್ಲಿ ಹೋಗೋಂಗಿಲ್ಲ ಹೊರಗಡೆ ಅಂತ ರೂಲ್ಸ್ ಮಾಡಿರ್ತಾರೆ. ಬೈ ಚಾನ್ಸ್ ನೀವೇನಾದ್ರೂ ತಪ್ಪಿ ಎಲ್ಲಾದ್ರೂ ಬರೀ ಕಾಲಲ್ಲಿ ಚಪ್ಪಲಿ ಹಾಕೊಂಡು ಹೋಗಿ ಐಸ್ ನಿಮ್ಮ ಕಾಲಿಗೆ ಏನಾದ್ರು ತಗಲಿದ್ರೆ ಅದು ಫ್ರಾಸ್ಟ್ ಬೈಟ್ ಅಂತ ಆಗುತ್ತೆ. ಅದು ಮತ್ತೆ ಗ್ಯಾಂಗ್ರೀನ್ ಟೈಪ್ ಆಗಿ ನಿಮ್ಗೆ ತುಂಬಾ ತೊಂದರೆ ಕೊಡುತ್ತೆ. ಮತ್ತೆ ಕಾಲು ಕಟ್ ಆಗಿದ್ದ ಇನ್ಸಿಡೆಂಟ್ಸ್ ಬೇಕಾದಷ್ಟು ಇದೆ ಆರ್ಮಿಯಲ್ಲಿ, ಈ ತರ ಬೆರಳು ಕಟ್ ಆಗೋದು, ಕಾಲು ಕಟ್ ಆಗೋದು ಅಂತ. ಸೊ ಚಪ್ಪಲಿ ಹಾಕೊಂಡು ಟಾಯ್ಲೆಟ್ಗೆ ಹೋಗೋದು, ಅಲ್ಲಿ ಹೊರಗಡೆ ಬಾತ್ರೂಮ್ಗೆ ಹೋಗೋದು, ಆತರ ಇರುತ್ತೆ ಅಲ್ಲಿ. ಯಾಕಂದ್ರೆ ಬಾತ್ರೂಮ್ ಎಲ್ಲ ಅಟ್ಯಾಚ್ ಇರೋದಿಲ್ಲ, ಸ್ವಲ್ಪ ದೂರ ಇರುತ್ತೆ. ಸೊ ಹಿಲ್ಲಿ ಏರಿಯಾ ಆಗಿರೋದ್ರಿಂದ ಎಲ್ಲ ಐಸ್ ಬೀಳೋ ಜಾಗಗಳು ಹಿಲ್ಲಿ ಏರಿಯಾ ಆಗಿರುತ್ತೆ. 9000 above feet ಅಂತ ಹೇಳಿದ್ರೆ ಅಟ್ಯಾಚ್ ಈ ವ್ಯವಸ್ಥೆಗಳು ಈಗ ಇರ್ಬೋದೇನೋ, ನಾವಿದ್ದ ಟೈಮಲ್ಲಿ ಇರ್ಲಿಲ್ಲ. ಸೊ ದೂರ ಹೋಗುವಾಗ ಚಪ್ಪಲಿ ಹಾಕೊಂಡು ಹೋಗ್ತಾರೆ ಟಾಯ್ಲೆಟ್ಗೆ, ಬಾತ್ರೂಮ್ಗೆ ಅಂತ. ಆ ಟೈಮಲ್ಲಿ ಸ್ವಲ್ಪ ಕಲ್ಲುಗಳ ಮೇಲೆ ಐಸ್ ಬಿದ್ದಿದ್ರೆ ಗೊತ್ತಾಗೋದಿಲ್ಲ, ಎಡ್ಬೋದು. ಆತರ ಆದ್ರೆ ಅಲ್ಲಿ ಫಾಸ್ಟ್ ಬೈಟ್ ಆಗ್ತಾ ಇತ್ತು. ಸೊ ಅಂತದ್ನ ಅವಾಯ್ಡ್ ಮಾಡ್ಲಿಕ್ಕೆ ಯಾವಾಗ್ಲೂ ಶೂ ಯೂಸ್ ಮಾಡ್ಲಿಕ್ಕೆ, ಸ್ನೋ ಶೂಸ್ ಅಂತ ಇರುತ್ತೆ, ಅದನ್ನ ಯೂಸ್ ಮಾಡ್ಲಿಕ್ಕೆ ಹೇಳ್ತಾ ಇದ್ರು ಎಲ್ರಿಗೂ. ಮತ್ತೆ ಪ್ರಿಕಾಷನ್ ತಗೊಂಡೇ ಹೊರಗಡೆ ಮೂವ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ನಾವು ಬಾತ್ರೂಮ್ಗೆ ಹೋಗ್ಬೇಕಾದ್ರು ಇವನ್ ಫುಲ್ ಪ್ಯಾಕ್ ಆಗಿ ಹೋಗ್ಬೇಕು, ಯಾಕಂದ್ರೆ ಅಷ್ಟು ಚಳಿ ಇರ್ತದೆ ಅಲ್ಲಿ. ನೀವು ಬಾತ್ರೂಮ್ ಒಳಗಡೆ ಹೋದ್ಮೇಲೆನೆ ನಿಮ್ಗೆ
ಮಾಡ್ಲಿಕ್ಕೆ ಆಗೋದು, ಆತರ ಚಳಿ ಇರುತ್ತೆ. ಸೊ ಫ್ರಾಸ್ಟ್ ಬೈಟ್ ಆಗೋದಿರುತ್ತೆ. ಮತ್ತೆ ನೀವು ನಡೆಯುವಾಗ ಸ್ವೆಟ್ ಆದ್ರೆ ಆಮೇಲೆ ರೆಸ್ಟ್ ತಗೊಂಡಾಗ ಏನಾಗುತ್ತೆ, ಆ ಸ್ವೆಟ್ ನೀರಿರುತ್ತೆ, ಅದು ಒಳಗಡೆ ಐಸ್ ಆಗುತ್ತೆ ಸಾಕ್ಸ್ ಒಳಗಡೆ. ಸೊ ಅದು ಫ್ರಾಸ್ಟ್ ಬೈಟ್ ಆಗೋ ಚಾನ್ಸ್ ಇದೆ. ಸೊ ಸಾಕ್ಸ್ ನ ರೆಗ್ಯುಲರ್ ಚೇಂಜ್ ಮಾಡ್ತಾ ಇರ್ಬೇಕು. ಮತ್ತೆ ಆ ತರ ಇನ್ಸ್ಟ್ರಕ್ಷನ್ಸ್ ಗಳೆಲ್ಲ ಇರುತ್ತೆ. ಇಲ್ಲಿ ಹಲವಾರು ಕಠಿಣ ಸನ್ನಿವೇಶಗಳನ್ನ ಈ 20 ವರ್ಷದ ಸೇನಾ ಅವಧಿಯಲ್ಲಿ ಅನುಭವಿಸಿದ್ರಿ. ಯಾವತ್ತಾದ್ರೂ ಒಂದಿನ ಈ ಕೆಲಸ ನನಗೆ ತುಂಬಾ ಕಷ್ಟ ಆಗ್ತಿದೆ, ವಾಪಸ್ ಬಂದ್ಬಿಡುವ ಅಂತ ಅನ್ಸಿದ್ದಿದ್ಯಾ? ಇಲ್ಲ, ಆತರ ವಾಪಸ್ ಹೋಗುವಂತದ್ದು ಒಂದು ಅಂತ ಹೇಳಿದ್ರೆ ನಮ್ಮ ಕೊಡಗಿನವರಲ್ಲಿ ಆ ಪ್ರವೃತ್ತಿ ಇರೋದಿಲ್ಲ. ವಾಪಸ್ ಹೋಗುವ ಅಂತ ಹೇಳುವಂತದ್ದು ಇರೋದಿಲ್ಲ. ಏನಿದ್ರು ನಾವು ಬಂದಿದ್ದೇವೆ, ಇದು ದೇಶ ಸೇವೆಗಾಗಿ ಬಂದಿರೋದು ಅಂತ ಒಂದು ಮನ್ಸಲ್ಲಿ ಇರುತ್ತೆ. ಮುಗಿಸಿಯೇ ಹೋಗ್ಬೇಕು, ನಾವು ಏನಿದ್ರು ಬೆನ್ನು ತೋರಿಸಿ ಹೋಗ್ಬಾರ್ದು ಅಂತ ಹೇಳುವಂತ ಒಂದು ಇದಿರುತ್ತೆ ನಮ್ಮಲ್ಲಿ. ಅಲ್ಲಿ ಸೇರಿದ್ಮೇಲೆ ಅದೆಲ್ಲ ಮರ್ತೋಗುತ್ತೆ. ನಮ್ಗೆ ಕಷ್ಟ ಇದೆ ಅದೆಲ್ಲ ಮರ್ತೋಗುತ್ತೆ ಅಲ್ಲಿ ಸೇರಿದ್ಮೇಲೆ. ಕಾರ್ಗಿಲ್ ಯುದ್ಧದಂತ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಆಹಾರದ ವ್ಯವಸ್ಥೆ ಅವುಗಳ ಬಗ್ಗೆ ತಿಳಿಸ್ಕೊಡಿ. ಕಾರ್ಗಿಲ್ ಯೂನಿಟ್ ಇದ್ದ ಟೈಮ್ ಅಲ್ಲಿ ಅಂತಂದ್ರೆ ನಮ್ದು ಆಗ ನಾನು ಇದ್ದ ಜಾಗದಲ್ಲೇ ಆ ಯೂನಿಟ್ ಅಲ್ಲೇ ಇದ್ದೆ. ಬಟ್ ಮೂವಿಂಗ್ ಆಗಿ ಬಂದ ಯೂನಿಟ್ ಗಳಲ್ಲಿ ಈ ತರ ಆಹಾರ ಸಮಸ್ಯೆ ಎಲ್ಲ ಆಗುತ್ತೆ. ಮೂವಿಂಗ್ ಆಗಿ ಬಂದವರು, ಬೇರೆ ಕಡೆಯಿಂದ ಶಿಫ್ಟ್ ಆದವರು. ನಮ್ದು ನಾನದ್ದ ಯೂನಿಟ್, ನಾನು ಪೋಸ್ಟಿಂಗ್ ಆಗಿ ಅಲ್ಲೇ ಇದ್ದಿದ್ದ ಯೂನಿಟ್, ಅದು ಬಿಲ್ಕುಲ್ ಪಾಕಿಸ್ತಾನ್ ಬಾರ್ಡರ್ ಅಲ್ಲೇ ಇತ್ತು. ಅದು ಪಾಕಿಸ್ತಾನ್ ಬಾರ್ಡರ್ ಅಂತ ಹೇಳಿದ್ರೆ ಆ ಕಡೆ ಪಾಕಿಸ್ತಾನ್, ಈ ಕಡೆ ನಮ್ದು ಅದು ಎಡ್ಜ್ ಅಲ್ಲೇ ಇದ್ದಿದ್ದು ಯೂನಿಟ್. ಯೂನಿಟ್ ಅಲ್ಲಿ ಒಂದು 28 ಪೋಸ್ಟ್ ಗಳನ್ನ ಅವರು ಮ್ಯಾನೇಜ್ ಮಾಡ್ತಾ ಇದ್ರು. ಒಂದು ಅಷ್ಟು ಲೆಂತ್ ಅಲ್ಲಿ ನಮ್ಮ ಯೂನಿಟ್ ಸ್ಪ್ರೆಡ್ ಆಗಿತ್ತು. ಸೊ ಅಲ್ಲಿ ಫುಡ್ ವ್ಯವಸ್ಥೆ ಅಂತ ಹೇಳಿದ್ರೆ ನಮ್ಗೆ ರೆಗ್ಯುಲರ್ ಫುಡ್ ಕೊಡ್ತಾ ಇದ್ರು. ಬಟ್ ಆ ಟೈಮ್ ಅಲ್ಲಿ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಬಿಫೋರ್ ಸನ್ ರೈಸ್ ನೀವು ನಿಮ್ಮ ಫುಡ್ ಅನ್ನೆಲ್ಲ ತಕೊಂಡ್ ಬಂದು ನಿಮ್ ಬಂಕರ್ ಇಟ್ಕೋಬೇಕು. ಮೆಸ್ ಎಲ್ಲ ಕ್ಲೋಸ್ ಮಾಡಿ ಬರ್ತಾ ಇದ್ರು. ಆಮೇಲೆ ನಿಮ್ಮ ಫುಡ್ ತಕೊಂಡ್ಬಂದು ನೀವು ಮಧ್ಯಾಹ್ನದ ಫುಡ್ ಅದ್ರ ಜೊತೆ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡ್ಬೇಕಾಗಿತ್ತು. ಮತ್ತೆ ಸಾಯಂಕಾಲ ರಾತ್ರಿ ಆದ್ಮೇಲೆನೆ ನಿಮ್ಗೆ ನೆಕ್ಸ್ಟ್ ನಮ್ಗೆ ಕುಕಿಂಗ್ ಇದೆಲ್ಲ ಓಪನ್ ಆಗ್ತಾ ಇತ್ತು, ಮೆಸ್ ಎಲ್ಲ. ಸೊ ನಮ್ಗೆ ಫುಡ್ ಆತರ ಪ್ರಾಬ್ಲಮ್ಗಳು ಆಗ್ಲಿಲ್ಲ ರೆಗ್ಯುಲರ್. ಬಟ್ ಈ ಇದು ಸಪ್ಲೈ ಅಲ್ಲಿ ಸ್ವಲ್ಪ ಇಂಟರಪ್ಷನ್ ಎಲ್ಲ ಆಗ್ತಾ ಇತ್ತು. ಬಟ್ ಒನ್ ಡೇ ಅಲ್ಲಿ ಸಪ್ಲೈ ಅಂತ ಹೇಳಿದ್ರೆ ವೀಕ್ಲಿ ಒನ್ಸ್ ಅದೆಲ್ಲ ಸಪ್ಲೈ ಮಾಡ್ತಾರೆ. ಸೊ ಆತರ ಪ್ರಾಬ್ಲಮ್, ಆತರ ಫುಡ್ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ನೀವು ಸೇನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವ್ದಾದ್ರು ಕ್ರೀಡೆಯಲ್ಲಿ ಭಾಗವಹಿಸಿದ್ದು ಇದ್ರೆ ಅದರ ಅನುಭವವನ್ನ ಸ್ವಲ್ಪ ತಿಳಿಸ್ಕೊಡಿ. ಸ್ಟಾರ್ಟಿಂಗ್ ಇಂದ ನಾನು ಸಿಕ್ಕಿಂ ಹೋದ ತಕ್ಷಣ ನಮ್ಗೆ ಏನಂತ ಹೇಳಿದ್ರೆ, ನಾವು ಇಲ್ಲಿ ಕೊಡಗಿನವ್ರು ಸ್ವಲ್ಪ ಸ್ಪೋರ್ಟ್ಸ್ ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇರುತ್ತೆ ನಮ್ಗೆ, ಆಡಿರ್ತೇವೆ ಎಲ್ಲಲ್ಲೂ. ಸೊ ನಾನು ಅಲ್ಲಿ ಹೋದ ತಕ್ಷಣ ನಾನು ಅವ್ರಿಗೆ ಎಜುಕೇಶನ್ ಅವರು ಅಂತ ಹೇಳಿದ್ರೆ ಅಲ್ಲಿ ಬರೀ ಎಜುಕೇಶನ್ಗೆ ಬಂದಿರ್ತಾರೆ, ಎಜುಕೇಶನ್ ಇನ್ಸ್ಟ್ರಕ್ಟರ್ ಅಂತ ಹೇಳಿದ್ರೆ ಆತರ ಒಂದು ಭಾವನೆ ಇರುತ್ತೆ ಅಲ್ಲಿ ನಾವು ಹೋದ ಯೂನಿಟ್ ಅಲ್ಲಿ. ಬಟ್ ನಾನು ಅಲ್ಲಿ ಹೋದ ತಕ್ಷಣ ನನಗೆ ವಾಲಿಬಾಲ್ ನಾನು ಆಡ್ತಾ ಇದ್ದೆ, ಹಾಕಿ, ಫುಟ್ಬಾಲ್ ಎಲ್ಲ ಆಡಿದ್ದೆ ನಾನು. ಸೊ ಅಲ್ಲಿ ಹೈ ಆಲ್ಟಿಟ್ಯೂಡ್ ಆಗಿದ್ರಿಂದ ಬರೀ ವಾಲಿಬಾಲ್ ನಡೀತಾ ಇತ್ತು ಅಲ್ಲಿ ಒಂದು ವಾಲಿಬಾಲ್ ಗ್ರೌಂಡ್ ಮಾತ್ರ ಇತ್ತು. ಸೊ ನಾನು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಅವರ ಟೀಮ್ಗೆ ಆಡಿದ್ದೇನೆ. ಮತ್ತೆ ನಾನು ಹೋದ ಯೂನಿಟ್ ಅಲ್ಲೆಲ್ಲ ನಾನು ಅವ್ರ ಯೂನಿಟ್ಗೆ ನಾನು ಹಾಕಿ ಮತ್ತೆ ವಾಲಿಬಾಲ್ ಎರಡು ಆಡಿದ್ದೇನೆ. ಈವನ್ ಆರ್ಮಡ್ ರೆಜಿಮೆಂಟ್ ಅಲ್ಲಿ ಇದ್ದಾಗ ನಾನು ಕೋರ್ ಲೆವೆಲ್ ವರೆಗೆ ಅಲ್ಲಿ ನಮ್ ಟೀಮ್ ಸೆಲೆಕ್ಷನ್ ಆಗಿ ನಾವು ಹೋಗಿದ್ದು ಅಲ್ಲಿ. ಬಟ್ ನಮ್ಗೆ ಇನ್ನೂ ಮೇಲೆ ಹೋಗ್ಲಿಕ್ಕೆ ಆಪ್ಷನ್ ಅಂತ ಹೇಳಿದ್ರೆ ನಾವು ಈ ಎಜುಕೇಶನ್ ಇದ್ರಲ್ಲಿ ಇರೋದ್ರಿಂದ ಅದನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತೇಳಿ ಅವರು ಸ್ವಲ್ಪ ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ ಯೂನಿಟ್ ಅವರು. ಆರ್ಮಿಲಂತೂ ಸ್ಪೋರ್ಟ್ಸ್ಗೆ ತುಂಬಾ ಆಪರ್ಚುನಿಟೀಸ್ ಇರುತ್ತೆ, ನಿಮ್ಗೆ ಓದೋರಿಗೆಲ್ಲ ಗೊತ್ತಿದೆ. ಅಲ್ಲಿ ಒಂದು ಯೂನಿಟ್ ಇದ್ರೆ ಅದರೊಳಗಡೆನೆ ಇಂಟರ್ ಕಂಪನಿ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಅಂತ ಮಾಡ್ತಾರೆ. ಆಗ ಎಲ್ಲಾ ಸ್ಪೋರ್ಟ್ಸ್ ಗಳನ್ನು ಆಡಿಸ್ತಾರೆ. ಸೊ ಇಂಟ್ರೆಸ್ಟ್ ಇರೋ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಎಲ್ಲರೂ ಭಾಗವಹಿಸಬಹುದು. ವಾಲಿಬಾಲ್, ಕಬಡ್ಡಿ, ಎಲ್ಲಾ ಸ್ಪೋರ್ಟ್ಸ್ ಇರುತ್ತೆ. ಇಂಟರ್ ಯೂನಿಟ್ ಅಂತ ಮಾಡ್ತಾರೆ, ಒಂದೊಂದು ಕಂಪನಿಗಳಿಗೆ ಸ್ಪೋರ್ಟ್ಸ್ ಮಾಡಿ ಆಮೇಲೆ ಚಾಂಪಿಯನ್ ಕಂಪನಿಯಿಂದ ಸ್ಪೋರ್ಟ್ಸ್ ಅಲ್ಲಿ ಕೊಡ್ತಾರೆ, ಅವಾರ್ಡ್ ಕೊಡ್ತಾರೆ. ನನ್ಗೇನು ಅಲ್ಲಿ ಇದ್ದಾಗ ಹಾಕಿಯಲ್ಲೆಲ್ಲ ಸಿಕ್ಕಿದೆ. ಯೂನಿಟ್ ಎಲ್ಲ ನಾನು ಯೂನಿಟ್ ಲೆವೆಲ್ ಅಲ್ಲಿ ಎಲ್ಲಾ ಯೂನಿಟ್ ರೆಪ್ರೆಸೆಂಟ್ ಮಾಡಿದ್ದೇನೆ ಸುಮಾರು. ಸೇನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಪ್ರಶಸ್ತಿಗಳು ಬಂದಿದ್ದು ಅದು ಇದ್ರೆ ಸ್ವಲ್ಪ ತಿಳಿಸ್ಕೊಡಿ. ನಾವು ಹೈ ಆಲ್ಟಿಟ್ಯೂಡ್ ಇದ್ದಾಗ ಅದ್ರದ್ದು ಮೆಡಲ್ ಸಿಗುತ್ತೆ ನಮ್ಗೆ. ಬೇರೆ ಪ್ರಶಸ್ತಿ ಅಂತ ಹೇಳಿದ್ರೆ ನಮ್ಗೆ OP ಪರಾಕ್ರಮ್ ಇದ್ದಾಗ ಅದೇ ಮೆಡಲ್ ಅದ್ರಲ್ಲಿ ಒಂದು ಸಿಕ್ಕಿದೆ. ಕಾರ್ಗಿಲ್ ಆಪರೇಷನ್ ಮೆಡಲ್ ಸಿಕ್ಕಿದೆ ನನಗೆ. ಈ ತರ ನನ್ನ ಇದ್ರಲ್ಲಿ ಎಜುಕೇಶನ್ ಇದ್ರಲ್ಲಿ ಅಂತ ಹೇಳಿದ್ರೆ MR ಕೋರ್ಸ್ ಇನ್ಸ್ಟ್ರಕ್ಟರ್ ಹೋಗಿದ್ದಾಗ ನನ್ಗೆ A ಗ್ರೇಡ್ ಸಿಕ್ಕಿತ್ತು ಅದರಲ್ಲಿ ಒಂದು ಪ್ರಶಸ್ತಿ. ಅದರಲ್ಲಿ ಮ್ಯಾಪ್ ರೀಡಿಂಗ್ ಕೋರ್ಸ್ ಹೋಗಿದ್ದಾಗ ADP ಕೋರ್ಸ್ ಅಂತ ಮಾಡಿಸ್ತಾರೆ ನಮ್ಗೆ, ಅಡ್ವಾನ್ಸ್ ಡಾಟಾ ಪ್ರೊಸೆಸಿಂಗ್ ಕೋರ್ಸ್ ಅಂತ. ಅದರಲ್ಲೂ ನಮ್ಗೆ ಒಂದು A ಗ್ರೇಡ್ ಇದು ಬಂದಿತ್ತು ನಮ್ಗೆ. ಇನ್ನು ನೀವು ಸೇನೆಗೆ ಸೇರಿದ್ರಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಥವಾ ಸೇನಾ ಜೀವನದಲ್ಲಿ ಆದಂತಹ ಉಪಯೋಗಗಳು ಏನೇನು? ಸೇನೆಗೆ ಸೇರಿದ್ರಿಂದ ನನ್ಗೆ ವೈಯಕ್ತಿಕ ಜೀವನದಲ್ಲಿ ಅಂತ ಹೇಳಿದ್ರೆ ನನಗೆ ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಳಿಕ್ಕೆ ಒಂದು ಇದಾಯ್ತು. ನಾನೀಗ ಅಲ್ಲಿ ಬಿಟ್ಟು ಬಂದ್ಮೇಲೆ ನನಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ ಇಲ್ಲಿ ಹೊರಗಡೆ ಎಂಪ್ಲಾಯ್ಮೆಂಟ್ ಗೆ. ನಾನೀಗ ಪ್ರೆಸೆಂಟ್ PDO ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗಾಗಿ ಸೇನೆಯಿಂದ ನನಗೆ ಸಂಸಾರ ಇದ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ತುಂಬಾ ಉಪಯೋಗ ಆಗಿದೆ. ಸೇನೆಯಲ್ಲಿರುವಂತಹ ವಿವಿಧ ವಿಭಾಗಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಿ. ಸುಮಾರು ಜನರಿಗೆ ಈ ಸೇನೆಯಲ್ಲಿ ಬೇರೆ ಬೇರೆ ವಿಭಾಗಗಳು ಹೇಗೆ ಇರುತ್ತೆ, ಏನಿರುತ್ತೆ ಅಂತ ಅರಿವು ತುಂಬಾ ಕಡಿಮೆ ಇರ್ತದೆ. ನಾವು ಎಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಜನರಲ್ ಡ್ಯೂಟಿ, GD ಅಂತ ಹೇಳ್ತಾರೆ. ಜನರಲ್ ಡ್ಯೂಟಿಗೆ ಸೇರ್ಲಿಕ್ಕೆ ತುಂಬಾ ಜನ ಹೋಗ್ತಾರೆ. ಅಲ್ಲಿ ಏನು ಇದಿರುತ್ತೆ ಅಂತ ಹೇಳಿದ್ರೆ ಟೆಕ್ನಿಕಲ್ ಒಂದು ಇರುತ್ತೆ. ಟೆಕ್ನಿಕಲ್ ಆಗಿ ಹೋಗುವವರು ಏನಂತ ಹೇಳಿದ್ರೆ ಈ
ಸಿಗ್ನಲ್ ರೆಜಿಮೆಂಟ್ಸ್ ಮತ್ತೆ EME ಇಂಜಿನಿಯರ್ಸ್ ರೆಜಿಮೆಂಟ್ ಇದರ ಟೆಕ್ನಿಕಲ್ ಕ್ವಾಲಿಫಿಕೇಶನ್ PUC ಆಗಿ PCMB ಇದ್ದವರಿಗೆ ಈ ತರ ಕ್ವಾಲಿಫಿಕೇಶನ್ ಗಳಲ್ಲಿ ಹೋಗಬಹುದು ಅಂತೇಳಿ ಸುಮಾರು ಜನರಿಗೆ ಗೊತ್ತಿರೋದಿಲ್ಲ. ಇನ್ನೊಂದು ಟ್ರೇಡ್ ಅಂತ ಹೇಳಿದ್ರೆ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಒಂದು ಟ್ರೇಡ್ ಇರುತ್ತೆ, ತುಂಬಾ ಒಳ್ಳೆ ಇದು. ಅದು ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಹೇಳಿದ್ರೆ ಅವರು ಆರ್ಮಿಯಲ್ಲಿ ಇರುವ ಡಾಕ್ಟರ್ಗಳ ಜೊತೆ ನರ್ಸಿಂಗ್ ಆಗಿ ಇರ್ತಾರೆ. ಅವರು ಸಹ ಎಲ್ಲ ಯೂನಿಟ್ ಗಳಲ್ಲೂ ಒಬ್ಬೊಬ್ರು ಇಬ್ಬೊಬ್ರು ಪೋಸ್ಟಿಂಗ್ ಆಗಿರ್ತಾರೆ. ಕೋರ್ಸ್ ಗಳಿಗೆ ಹೋಗಬಹುದು ಅಂತ ಹೇಳೋದು ಗೊತ್ತಿರ್ಬೇಕು ಜನರಿಗೆ. ಮತ್ತೆ ಕ್ಲರಿಕಲ್ ಅಂತ ಹೇಳೋ ಒಂದು ತುಂಬಾ ಒಳ್ಳೆ ಟ್ರೇಡ್ ಇದೆ. ಕ್ಲರಿಕಲ್ ಕೆಲಸ ಮಾಡೋರಿಗೆ ಸೇಮ್ ನಾವು ಇದ್ದಂಗೆ ಎಜುಕೇಶನ್ ಇದ್ರಲ್ಲಿ ಇರುವಷ್ಟೇ ಅವರಿಗೆ ಅವಕಾಶಗಳಿದೆ. ಕ್ಲರಿಕಲ್ ಟ್ರೇಡ್ಗೆ ತುಂಬಾ ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರಿಗೆ ಬೇರೆಯವ್ರ ತರ ಜನರಲ್ ಡ್ಯೂಟಿ ಸ್ವಲ್ಪ ಟಫ್ ಇರುತ್ತೆ. ಆರ್ಮಿಯಲ್ಲಿ ಜನರಲ್ ಡ್ಯೂಟಿ ಮಾಡೋದು ಸ್ವಲ್ಪ ಟಫ್ ಕೆಲಸನೇ, ಯಾಕಂದ್ರೆ ಡ್ಯೂಟೀಸ್ ಜಾಸ್ತಿ ಅವರಿಗೆ ಬರುತ್ತೆ. ಈ ಟ್ರೇಡ್ ಗಳಲ್ಲಿ ಇದ್ದವರಿಗೆ ಈಗ ಕ್ಲರಿಕಲ್ ಟ್ರೇಡ್ ಅಂತ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ಆಫೀಸ್ ಕೆಲಸ, ಅವರು ಬೆಳಿಗ್ಗೆ ಅವರ ರುಟೀನ್ ಏನಿದೆ ಅದನ್ನ ಮುಗಿಸ್ಬಿಟ್ಟು ಬೆಳಿಗ್ಗೆ ಎಕ್ಸರ್ಸೈಸಸ್ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಅವ್ರಿಗೆ ಆಫೀಸ್ ಕೆಲಸಗಳಲ್ಲೇ ಅವರು ಇಡೀ ದಿನ ಇರ್ತಾರೆ. ಕ್ಲರಿಕಲ್ ಟ್ರೇಡ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಸ್ವಲ್ಪ ಅರ್ಥಕೊಂಡು ಎಲ್ರು ಸೇರುವಕ್ ಮೊದ್ಲು, ಆಮೇಲೆ ಸೇರಿದ್ಮೇಲೆ ನನಗೆ ಅದು ಟ್ರೇಡ್ ಚೇಂಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. GD ಇದ್ದವರು ಕ್ಲರಿಕಲ್ ಗೆ ಬರೋದು ಅದಕ್ಕಿಂತ ಸೇರೋಕ್ ಮೊದ್ಲು ಅದನ್ನೆಲ್ಲ ಅರ್ಥಕೊಂಡು ಸೇರೋದು ಒಳ್ಳೇದು ಅಂತ ನನ್ನ ಒಂದು ಅನಿಸಿಕೆ. ಸೇನೆಯಿಂದ ಬಂದ ನಂತರ ಇಲ್ಲಿ ಮುಂದೆ ಕೆಲಸವನ್ನ ನಿರ್ವಹಿಸಬೇಕು ಅಂತೇಳಿದ್ರೆ ಯಾವ್ಯಾವ ರೀತಿಯಾದಂಥ ಅವಕಾಶಗಳು ಇರ್ತವೆ? ಸೇನೆಯಿಂದ ವಾಪಸ್ ಬಂದವರಿಗೆ ತುಂಬಾ ಅವಕಾಶಗಳಿದೆ. ನಿಮ್ಮ ಕ್ವಾಲಿಫಿಕೇಶನ್ ಸ್ವಲ್ಪ ಚೆನ್ನಾಗಿ ಇದ್ ಮಾಡ್ಕೊಳ್ಳಿ. ನಿಮ್ಗೆ ಕರೆಸ್ಪಾಂಡೆನ್ಸ್ ಕೋರ್ಸ್ಗಳು ಮಾಡ್ಕೊಂಡು ನಿಮ್ಮ ಕ್ವಾಲಿಫಿಕೇಶನ್, ಈಗ 10th ಆಗಿ ಹೋಗಿದ್ದವರು ಅಟ್ಲೀಸ್ಟ್ PUC ಮಾಡ್ಕೊಳ್ಳಿ. ಹೇಗಾದ್ರೂ ಮಾಡಿ PUC ಮಾಡಿಬಿಟ್ಟು ನನ್ನ ಗ್ರಾಜುಯೇಷನ್ ಮುಗಿಸ್ಕೊಳ್ಳಿ. ಗ್ರಾಜುಯೇಷನ್ ಮುಗಿಸಿದ್ರೆ ಎಂಪ್ಲಾಯ್ಮೆಂಟ್ ಫೀಲ್ಡ್ ಅಲ್ಲಂತೂ ತುಂಬಾ ಆಪರ್ಚುನಿಟಿ ಇದೆ. ಎಕ್ಸ್ ಮೆನ್ ಗಳಿಗೆ ಬಂದವರಿಗೆ ನಿಮ್ಮ ಗ್ರಾಜುಯೇಷನ್ ಆಗಿದ್ರೆ ಯಾವುದಕ್ಕೆ ಬೇಕಾದ, ಈವನ್ ನಾನು 2011 KS ಇದಕ್ಕೆ ಬರ್ದು ನಾನು ಕ್ವಾಲಿಫೈ ಆಗಿದ್ದೆ. ರಿಸರ್ವೇಶನ್ ಇರುತ್ತೆ, ಬೇಕಾದಷ್ಟು ಎಲ್ಲ ಇದ್ರಲ್ಲೂ ರಿಸರ್ವೇಶನ್ ಇರುತ್ತೆ. ಬಟ್ ನಾನು ಮೇನ್ಸ್ ಗೆ ಬರೀಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ನನಗೆ ಏಜ್ ಸ್ವಲ್ಪ ಕಡಿಮೆ ಇದೆ. ಇನ್ನು ಪುನಃ ಅದು ಅಲ್ಲಿ ಇಲ್ಲಿ ಓಡಾಡ್ಬೇಕು, ಮನೆಯಲ್ಲಿ ಇರುವಂತ ಹೇಳಿ ಏನೊಂದು ಮನ್ಸಿದ್ದಕ್ಕೆ ನಾನು ಮೇನ್ಸ್ ಗೆ ಬರೀಲಿಕ್ಕೆ ಹೋಗ್ಲಿಲ್ಲ. ಸೊ ಆಪರ್ಚುನಿಟಿ ತುಂಬಾ ಇದೆ. ಯಾವ ಫೀಲ್ಡ್ ಗೆ ಬೇಕಾದ್ರೂ ನಿಮ್ಗೆ ರಿಸರ್ವೇಶನ್ ಇದ್ದೇ ಇರುತ್ತೆ. ಬ್ಯಾಂಕಿಂಗ್ ಅಲ್ಲಿ ಎಷ್ಟೋ ಜನ ಇದ್ದಾರೆ ಎಕ್ಸ್ ಮೆನ್ ಗಳು, ಟೀಚಿಂಗ್ ಲೈನ್ ಗೆ ಹೋಗಿದ್ದಾರೆ, ಎಲ್ಲದರಲ್ಲೂ ಇದ್ದಾರೆ. ನೀವು ಹೋಗುವಾಗ ಇದ್ದ ಕ್ವಾಲಿಫಿಕೇಶನ್ ಅನ್ನು ಹೇಗಾದ್ರೂ ಮಾಡಿ ನಂದು ಗ್ರಾಜುಯೇಷನ್ ಮಾಡಿ ಬರ್ಬೇಕು ಅಂತ ಹೇಳುವಂತ ಒಂದು ಮನ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ ಈಗಿನ ಮಕ್ಕಳಿಗೆ ಏನು ಕಷ್ಟ ಆಗೋದಿಲ್ಲ. ಕರೆಸ್ಪಾಂಡೆನ್ಸ್ ಬೇಕಾದಷ್ಟು ಇದೆ. IGNOU ಇಂದ ಮಾಡ್ಬೋದು, ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ ಕರೆಸ್ಪಾಂಡೆನ್ಸ್ ಮಾಡ್ಕೊಂಡು ತಮ್ಮ ಗ್ರಾಜುಯೇಷನ್ ಮುಗಿಸ್ಕೊಂಡು ಬನ್ನಿ ವಾಪಸ್ಸು. ಇಲ್ಲಿ ಬೇಕಾದಷ್ಟು ಆಪರ್ಚುನಿಟಿ ಇದೆ. ಇವನ್ ಎಲ್ಲ ಫೀಲ್ಡ್ ಅಲ್ಲಿ ಇದೆ. ನೀವು ಸಬ್ ಇನ್ಸ್ಪೆಕ್ಟರ್ ಫೀಲ್ಡ್ ಗೆ ಇದಕ್ಕೆ ಬರೀಬಹುದು, ಎಕ್ಸಾಮಿನೇಷನ್ ಬರೀಬಹುದು, ಯಾವುದಕ್ಕೆ ಬೇಕಾದ್ರೂ ಬರೀಬಹುದು. ಅದೊಂದು ಹೋಗಿ ಬರುವಾಗ ಕ್ವಾಲಿಫಿಕೇಶನ್ ರೈಸ್ ಮಾಡ್ಕೊಂಡು ಬನ್ನಿ. ನಿಮ್ಮ ತುಂಬಾ ಆಪರ್ಚುನಿಟಿ ಇದೆ ಇಲ್ಲಿ ಹೊರಗಡೆ. ನೀವು ಸೇನೆಯಿಂದ ಬಂದ ನಂತರ ಈಗ ಯಾವ ವೃತ್ತಿಯಲ್ಲಿದ್ದೀರಿ? ನಾನು ಸೇನೆಯಿಂದ ಬಂದ ನಂತರ ಅದೇ ಕ್ವಾಲಿಫಿಕೇಶನ್ ಇದ್ರಿಂದ ಎಲ್ಲ ಎಕ್ಸಾಮ್ಗಳಿಗೆ ಬರ್ದೆ. ನಂದು ಹೈಸ್ಕೂಲ್ ಟೀಚರ್ ಎಕ್ಸಾಮ್, ವಾರ್ಡನ್ ಎಕ್ಸಾಮ್ ಅಂತ ಎಲ್ಲ ಎಕ್ಸಾಮ್ ಬರೆದ್ಮೇಲೆ PDO ಎಕ್ಸಾಮ್ ಆಗ ಫಸ್ಟ್ ಬ್ಯಾಚ್ PDO ಸೆಲೆಕ್ಟ್ 2010 ನಲ್ಲಿ. ಸೊ ನಾನು ಅದಕ್ಕೆ ಬರ್ದು ಅದರಲ್ಲಿ ಎಲ್ಲದರಲ್ಲೂ ರಿಸಲ್ಟ್ ಬಂತು. ಎಲ್ಲದರಲ್ಲೂ ಸುಮಾರು ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೆ ನಾನು. ಸೊ PDO ಪೋಸ್ಟ್ ಗೆ ಹೋಗೋಣ ಅಂತ ಹೇಳಿ ನಾನು ಅದನ್ನ ಸೆಲೆಕ್ಷನ್ ಮಾಡ್ಕೊಂಡು PDO ಆಗಿ ನಾನು ಸೇರಿದ್ದೇನೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ. ಅದರಲ್ಲಿ ನಾನು ಸೇರಿದೆ. ನಮ್ದು ಫಸ್ಟ್ ಬ್ಯಾಚ್ ಇದೆ. ಆಗ ನಾವು 42 ಜನ ಇಲ್ಲಿ ಕೊಡಗಲ್ಲಿ ಸೆಲೆಕ್ಟ್ ಆಗಿದ್ವಿ ನಾವು. ಆಮೇಲೆ ಬಸವನಹಳ್ಳಿಯಲ್ಲಿ ತರಬೇತಿ ಕೊಟ್ಟು ಕೊಡಗಿನ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಡೆಪ್ಯೂಟ್ ಮಾಡಿ ನಮ್ಗೆ ಪೋಸ್ಟಿಂಗ್ ಮಾಡಿದ್ದಾರೆ. ಸೊ ಅಷ್ಟು ನಾವು ಇದರಲ್ಲಿ PDO ಆಗಿ ನಾನು ಸೇರಿದ್ದೇನೆ. ಈಗ ಎಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಿದ್ದೀರಾ? ನಮ್ಮತ್ತಿ ಮತ್ತು ಬಿಳುಗುಂದ 2 ಗ್ರಾಮ ಪಂಚಾಯತಿಗೆ ಸದ್ಯಕ್ಕೆ ನಾನು ಮಾಡ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮವನ್ನ ಕೇಳಿ ಹಲವಾರು ಯುವ ಜನತೆ ಸೇನೆಗೆ ಸೇರ್ಬೇಕು ಅಂತ ಹೇಳಿ ನಿಮ್ಮನ್ನ ಸಂಪರ್ಕಿಸಿದ್ರೆ ನೀವು ಅವರಿಗೆ ಬೇಕಾದಂತಹ ಸಹಾಯವನ್ನ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಖಂಡಿತವಾಗಿ ಮಾಡ್ತೇನೆ. ನನ್ನ ಹತ್ರ ಏನೆಲ್ಲ ಗೈಡೆನ್ಸ್ ಕೊಡ್ಲಿಕ್ಕಿದೆ, ಏನೆಲ್ಲ ಹೇಳ್ಲಿಕ್ಕಿದೆ ಅವರಿಗೆ ಎಲ್ಲ ಇದನ್ನು ನಾನು ಇದ್ ಮಾಡಿ ಕೊಡ್ತೇನೆ. ಯಾವುದೂ ತೊಂದರೆ ಇಲ್ಲ, ಯಾರು ಬೇಕಾದ್ರೂ ಇದ್ ಮಾಡ್ಬೋದು. ಸೇನೆಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವಕಾಶಗಳು ಕೊಡ್ತಾರ? ಸೇನೆಯಲ್ಲಿ ನೀವು ಕರೆಸ್ಪಾಂಡೆನ್ಸ್ ಅದು ಮಾಡೋದಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ನಮ್ಮ ಕನ್ಸರ್ನ್ ಯೂನಿಟ್ ಇಂದ ಒಂದು ಅನುಮತಿ ಅವರಿಗೆ ಬರೆದ್ರೆ ಅವರು ಅನುಮತಿ ಕೊಡ್ತಾರೆ, ನೀವು ಮಾಡಿ ಅಂತ ಹೇಳಿ. ಅದರ ಬೇಸಿಸ್ ಮೇಲೆ ನಾವು ಎಲ್ಲಿ ಬೇಕಾದ್ರೂ ಕರೆಸ್ಪಾಂಡೆನ್ಸ್ ಮಾಡಬಹುದು. ಇನ್ನು ಆರ್ಮಿಯಲ್ಲಿ ಅದೇ ನಾನು ಹೇಳ್ದಂಗೆ ಸ್ವಲ್ಪ ಅವಕಾಶ ಕಡಿಮೆ ಇರುತ್ತೆ. ಯಾಕಂದ್ರೆ ಈ ಒಂದು ಯೂನಿಟ್ಗೆ ಒಂದೇ ವೇಕೆನ್ಸಿ ಬರುತ್ತೆ. ಸೆಕೆಂಡ್ PUC ಮಾಡೋರಿಗೆ ಒಂದು ಯೂನಿಟ್ಗೆ ಒಂದು ವೇಕೆನ್ಸಿ ಬಂದ್ರೆ ಅದು ಯಾರಾದ್ರೂ ಒಬ್ರು ಸೆಲೆಕ್ಷನ್ ಆಗ್ತಾರೆ. ಸೊ ಎಲ್ರಿಗೂ ಸಿಗೋದಿಲ್ಲ ಅವಕಾಶ ಸೆಕೆಂಡ್ PUC ಮಾಡ್ಲಿಕ್ಕೆ. ಸೊ ಹೊರಗಡೆ ಅದನ್ನ ಎಲ್ಲಾದ್ರೂ ಹೇಗಾದ್ರೂ ಮಾಡಿ ಇಲ್ಲಿ ಪ್ರೈವೇಟ್ ಅಲ್ಲಿ ಕಟ್ಟಿ ಹೋಗೋದು, ಮತ್ತೆ ಆ ಟೈಮಲ್ಲಿ ರಜಾ ಬಂದು ಬರೆಯೋದು, ಹೇಗಾದ್ರೂ ಮಾಡಬಹುದು. ಮಾಡೋದ್ಲಿಕ್ಕೆ ಆಗೋದಿಲ್ಲ ಅಂತಿಲ್ಲ. ನಾನು ಹಾಗೇನೆ ಕರೆಸ್ಪಾಂಡೆನ್ಸ್ ಅಲ್ಲೇ ನಂದು MA ಮುಗಿಸಿದ್ದು. ನಾನು ಧಾರವಾಡಕ್ಕೆ ಹೋಗಿ ಎಕ್ಸಾಮಿನೇಷನ್ ರಜಾ ತಗೊಂಡು ಎಕ್ಸಾಮಿನೇಷನ್ ಬರ್ದು ನಾನು ಮತ್ತೆ ನನ್ನ ಅಣ್ಣ ಇಬ್ರು ಜೊತೆಯಲ್ಲಿ MA ಮಾಡಿದ್ದು. ಸೊ ಅಲ್ಲಿ ಹೋಗಿ ನಾವು ರೂಮ್ ಮಾಡ್ಕೊಂಡಿದ್ದು. ಆರ್ಮಿ ರಜದಲ್ಲಿ ನಾನು ಎಕ್ಸಾಮಿನೇಷನ್ ಬರ್ದು 2 ವರ್ಷನೂ ನಾನು ಹಾಗೇನೆ ಬಂದು ಪಾಸ್ ಮಾಡಿ ಮಾಡಿದ್ದು. ಡಿಟರ್ಮೈಂಡ್ ಆಗಿರ್ಬೇಕು. ನಾನು ಕ್ವಾಲಿಫಿಕೇಶನ್ ರೈಸ್ ಮಾಡ್ಕೊಂಡೆ ಬಂದ್ರೆ ತುಂಬಾ ಒಳ್ಳೇದು. ಇಲ್ಲಾಂದ್ರೆ ನೀವು 10ನೇ ತರಗತಿಯಲ್ಲಿ ಹೋಗಿ ಸೇರಿ ಅದೇ 10ನೇ ತರಗತಿಯಲ್ಲಿ ವಾಪಸ್ ಬಂದ್ರೆ ಇಲ್ಲಿ ಸ್ವಲ್ಪ ಅವಕಾಶ ಕಡಿಮೆ ಇದೆ. ಗ್ರಾಜುಯೇಷನ್ ಆಗಿ ಬಂದ್ರೆ ಅಂತೂ ಯಾವ ಫೀಲ್ಡ್ ಬೇಕಾದ್ರೂ ನೀವು ಹೋಗ್ಬಹುದು, ಅಷ್ಟು ಆಪರ್ಚುನಿಟಿ ಇದೆ. ಸೇನೆಗೆ ಸೇರುವಂತ ಈಗಿನ ಯುವಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಸೇನೆಗೆ ಸೇರುವಂತ ಈಗಿನ ಯುವಕರಿಗೆ ಅಂತ ಹೇಳಿದ್ರೆ ಸುಮಾರು ಜನ ಸೇರ್ಬೇಕು ಅಂತ
ಅಂತ ಏನೋ ಬರ್ತಾರೆ, ಕೇಳ್ತಾರೆ, ಈಗ ಎಕ್ಸಾಮ್ಸ್ ಗಳಿಗೆ ಹೋಗ್ತಾರೆ, ಎಲ್ಲ ಇದಕ್ಕೂ ಹೋಗ್ತಾರೆ. ಬಟ್ ಪ್ರಿಪೇರ್ ಆಗಿ ಹೋಗ್ಬೇಕು ಎಲ್ಲದಕ್ಕೂ. ನೀವು ತಯಾರಿ ಮಾಡ್ಕೊಂಡು ಹೋಗೋದಿದ್ರೆ, ಯಾಕಂದ್ರೆ ಈಗ ಕಾಂಪಿಟೇಷನ್ ತುಂಬಾ ಇದೆ. ಸೇನೆಗೆ ಸೇರ್ಬೇಕು ಅಂತ ಹೇಳಿ ಮೊದಲ ತರ ರ್ಯಾಲಿಗಳೇ ಮಾಡ್ಕೊಂಡು ಸುಮ್ನೆ ಇದ್ ಮಾಡೋದಿಲ್ಲ. ಈಗ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಬೇರೆ ಇರುತ್ತೆ. ನೀವು ತಯಾರಿ ಮಾಡ್ಕೊಂಡು ನೀವು ಡಿಟರ್ಮೈನ್ಡ್ ಆಗಿ ಹೋಗ್ಬೇಕು ಯಾವ್ದಾದ್ರು ಒಂದು ಇದಕ್ಕೆ. ಈಗ ರನ್ನಿಂಗ್ ಮೇನ್ ಆಗಿ ಇರುತ್ತೆ. ಇವಾಗ ಯಾವ ಸೆಲೆಕ್ಷನ್ಗೆ ಹೋದ್ರು, ಜನರಲ್ ಡ್ಯೂಟಿ ಮತ್ತೆ ಈ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಗೆಲ್ಲ ಹೋದಾಗ ಮೇನ್ ಆಗಿ ರನ್ನಿಂಗ್ ಇರುತ್ತೆ ಫಸ್ಟ್. ಸೊ ರನ್ನಿಂಗ್ ನೀವು ಪ್ರಾಕ್ಟೀಸ್ ಮಾಡ್ಬಿಟ್ಟು ಹೋಗ್ಬೇಕು, ಯಾಕಂದ್ರೆ ಅದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ನೀವು ರನ್ನಿಂಗ್ ಅಲ್ಲಿ ಈಗ ನೋಡಿರ್ಬೋದು, ಈಗ ಅಗ್ನಿವೀರ್ ಸೆಲೆಕ್ಷನ್ ಗೆಲ್ಲ ಹೋಗಿದ್ದಾಗ ಸುಮಾರು ಜನ ಹೋಗಿದ್ರು ಇಲ್ಲಿಂದ. ಏನು ಅಂತ ಹೇಳಿದ್ರೆ ರನ್ನಿಂಗ್ ನಿಮ್ದು ಫಸ್ಟ್ ಬೇಸಿಕ್ ಆಗಿರುತ್ತೆ. ಅಲ್ಲಿ ಜನರನ್ನ ಹೇಗೆ ಔಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಾನು ZRO ದಲ್ಲಿ ಇದ್ದೆ, ಜಬಲ್ಪುರದಲ್ಲಿ. ದೊಡ್ಡ ಕ್ರೌಡ್ ಬರುತ್ತೆ. ಈಗ ರ್ಯಾಲಿ ಮಾಡಿದಾಗ ಸೇನೆಗೆ ಸೆಲೆಕ್ಷನ್ಗೆ ನಾವು ಗ್ವಾಲಿಯರ್ ಆ ಸೈಡ್ಗೆಲ್ಲ ಹೋಗ್ತಾ ಇದ್ವಾಗ ಒಂದು 5,000 6,000 ಜನ ಬರ್ತಾರೆ. ಆಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರನ್ನಿಂಗ್ ಅಲ್ಲಿ ಅವ್ರನ್ನ ಫಿಲ್ಟರ್ ಮಾಡ್ಬಿಡ್ತಾರೆ ಮ್ಯಾಕ್ಸಿಮಮ್ ಜನನ. ಆಗ ರನ್ನಿಂಗ್ ನಿಮ್ದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಅಲ್ಲೇ ಫಿಲ್ಟರ್ ಆಗಿ ಅವ್ರು ಔಟ್ ಆಗ್ಬಿಡ್ತಾರೆ. ಸೊ ರನ್ನಿಂಗ್ ಮೇನ್ ಆಗಿ ಮಾಡ್ಕೋಬೇಕು, ಫಿಸಿಕಲ್ ಫಿಟ್ನೆಸ್ ಇರ್ಬೇಕು. ಆಮೇಲೆ ನೆಕ್ಸ್ಟ್ ಪುಷ್ ಅಪ್ ಅದ್ರಲ್ಲಿ ಇರುತ್ತೆ, ಏನೇನು ಬೇಕು, ಎಷ್ಟೆಷ್ಟು ಬೇಕು ಅಂತ ಅಂತಂದೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು ಮೊದ್ಲೇ ನಾವು. ಇಲ್ಲಾಂದ್ರೆ ಅಲ್ಲಿಂದ ಔಟ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ ನಿಮ್ಗೆ ರ್ಯಾಲಿ ಸಿಗ್ಬೇಕಾದ್ರೆ ನಿಮ್ಗೆ ಏಜ್ ಬಾರ್ ಆಗ್ಬಿಡುತ್ತೆ. ಅಷ್ಟೇ ಟೈಮ್ ಆರ್ಮಿಗೆ ನಿಮ್ಗೆ ಸೇರ್ಲಿಕ್ಕೆ ಆಗೋದು, ಅಷ್ಟೇ ಟೈಮ್ ಇರುತ್ತೆ. ಲೈಫ್ ಲಾಂಗ್ ಯಾರು ಆರ್ಮಿಗೆ ಸೇರ್ಲಿಕ್ಕೆ ಆಗೋದಿಲ್ಲ. ಸೊ ಆ ಟೈಮ್ ಅಲ್ಲಿ ನೀವು ರೆಡಿ ಮಾಡಿ ಹೋಗ್ಬೇಕು ಯಾವ್ದಕ್ಕಾದ್ರು. ರಿಟರ್ನ್ ಎಕ್ಸಾಮಿನೇಷನ್ ಅಷ್ಟೇ. ಈಗ NDA ಎಕ್ಸಾಮ್ಗೆ ನಾನು ನೋಡ್ದಂಗೆ ಸುಮಾರು ಜನ ಬರೀತಾರೆ, ಎಲ್ಲರೂ ಬರೀತಾರೆ, ಬಟ್ ಪ್ರಿಪೇರ್ ಆಗಿ ಹೋಗೋದಿಲ್ಲ. ಪ್ರಿಪೇರ್ ಅಂತ ಹೇಳಿದ್ರೆ ಅಷ್ಟು ಡಿಟರ್ಮೆಂಡ್ ಆಗಿ ಪ್ರಿಪೇರ್ ಆಗಿ ಹೋಗ್ಬೇಕು. ನನ್ಗೆ ಸೇರ್ಬೇಕು ಅಂತ ಹೇಳಿ ಇದು ನಾನು ಏನಾದ್ರು ಲಕ್ಕಲ್ಲಿ ಸೇರ್ಬಿಡ್ತೇನೆ ಅದೆಲ್ಲ ಆಗೋದಿಲ್ಲ. ಆರ್ಮಿಗೆ ಸೇರ್ಬೇಕು ಅಂತ ಹೇಳಿದ್ರೆ ಫಿಸಿಕಲ್ ಫಿಟ್ನೆಸ್ ತುಂಬಾ ಚೆನ್ನಾಗಿರ್ಬೇಕು. ಮತ್ತೆ ನೆಕ್ಸ್ಟ್ ನೀವು ರಿಟರ್ನ್ ಎಕ್ಸಾಮ್ಗೆ ನೀವು ತಯಾರಾಗಿ ಹೋಗ್ಲೇಬೇಕಾಗುತ್ತೆ. ನೀವು ಸೇನೆಗೆ ಸೇರೋದ್ಕಿಂತ ಮುಂಚೆ ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಊರಿನವರೇ ಅದು ಅಲ್ಲಿ ಹೋದಾಗ ರಜಾ ಸಿಗಲ್ಲ ಅಥವಾ ಕೆಲಸ ಜಾಸ್ತಿ ಇರ್ತದೆ ಅಂತೆಲ್ಲ ಹೇಳಿರ್ತಾರೆ. ಹೋಗಿ ಬಂದ ನಂತರ ಅವರ ಪ್ರತಿಕ್ರಿಯೆ ಹೇಗಿತ್ತು? ರಜಾ ಸೇನೆಯಲ್ಲಿ ಅಂತ ಹೇಳಿದ್ರೆ ನಮ್ಗೆ 60 days ಆನ್ಯುವಲ್ ಲೀವ್ ಅಂತ ಸಿಗುತ್ತೆ, ಮತ್ತೆ 30 days ಕ್ಯಾಶುವಲ್ ಲೀವ್ ಅಂತ ಇರುತ್ತೆ. ಕ್ಯಾಶುವಲ್ ಲೀವ್ ಎಲ್ಲಾನು ನೀವು ರಜಾವನ್ನ ಸ್ಪ್ಲಿಟ್ ಮಾಡಿ ತಗೋಬಹುದು ಅಕಾರ್ಡಿಂಗ್ ಟು ದ ಸಿಚುವೇಶನ್ ಹೇಗೆ ಇರುತ್ತೆ ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಈಗ ಆರ್ಮಿಲಿ ಏನಿರುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಯೂನಿಟ್ ಇಂದ ಎಲ್ಲರೂ ಒಂದೇ ಸತಿ ರಜಾ ಬಿಡ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ನಾವೀಗ JNK ರಜೋರಿಯಲ್ಲಿ ಇದ್ದಾಗ ಅಲ್ಲಿ ಇಷ್ಟು % ಮಾತ್ರ ರಜಾ ಹೋಗ್ಬೇಕು ಅಂತ ಇರುತ್ತೆ. ಯಾಕಂದ್ರೆ ಅಷ್ಟು ಪೋಸ್ಟ್ ಅವರ ಹತ್ರ ಇರುತ್ತೆ, ಅದನ್ನೆಲ್ಲ ಗಾರ್ಡ್ ಮಾಡ್ಬೇಕಾಗುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಡೈಲಿ ಡ್ಯೂಟೀಸ್ ಇರುತ್ತೆ, ಪೆಟ್ರೋಲಿಂಗ್ ಇರುತ್ತೆ, ಆಂಬುಷ್ ಹೋಗೋದು ಅಂತ ಇಂತೆಲ್ಲ ಡ್ಯೂಟಿ ಇರುತ್ತೆ. ಸೊ ಇಷ್ಟೇ % ಜನ ರಜಾ ಬಿಡ್ಬೇಕು ಅಂತ ಇರುತ್ತೆ. ಸೊ ನಾವು ಯಾರನ್ನು ಬ್ಲೇಮ್ ಮಾಡಕ್ ಆಗೋದಿಲ್ಲ ಅಲ್ಲಿ ನನ್ಗೆ ರಜಾ ಸಿಕ್ಕಿಲ್ಲ ಅಂತ. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರಜಾನ ರಿಸ್ಟ್ರಿಕ್ಟ್ ಮಾಡ್ತಾರೆ. ಈಗ ನಾವು 60 days ಇರೋ ರಜಾನ ಅವರು ಎಲ್ರಿಗೂ ಸಿಗುವಂಗೆ ಒಂದು 45 ದಿವಸ ಎಲ್ರಿಗೂ ಕೊಡುವ ಅಂತ ಹೇಳಿ ಡಿಸೈಡ್ ಮಾಡಿ ಆ ಪರ್ಸೆಂಟೇಜ್ಗೆ ಫಿಕ್ಸ್ ಮಾಡ್ತಾರೆ. ಇಷ್ಟು % ಜನ ಮಾತ್ರ ಔಟ್ ಇರ್ಬೇಕು, ಎಲ್ಲರೂ ಒಂದೇ ಸತಿ ರಜೆ ಹೋಗೋಕ್ಕಾಗಲ್ಲ. ಒಂದು 10 to 15 20% ಜನನ ಮಾತ್ರ ಕಳ್ಸಂಗೆ ಮಾಡ್ತಾರೆ. ಸೊ ರೊಟೇಷನ್ ಅಲ್ಲಿ ಅವರು 20% ಜನನ ರಜಾ ಕಳಿಸ್ತಾ ಇರ್ತಾರೆ. ಸೊ ರಜಾ ನಾವು ಸಿಗೋದಿಲ್ಲ ಅಂತಿಲ್ಲ. ನಾವು ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ನಮ್ಗೆ ಕೇಳ್ದಂಗೆ ರಜಾ ಸಿಗ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ, ಸಿಚುವೇಶನ್ ಹಾಗೆ ಇರುತ್ತೆ. ಸೊ ಆದ್ರಿಂದ ನಾವು ಅಡ್ಜಸ್ಟ್ ಮಾಡ್ಕೊಂಡು ಅದ್ರಲ್ಲಿ ಇದ್ ಮಾಡಬಹುದು. ರಜಾ ಸಿಕ್ಕಿದೆ ನನ್ಗೆ ಕೇಳ್ದಾಗೆಲ್ಲ, ರಜಾ ಆತರ ಸಿಗೋದಿಲ್ಲ ಅಂತಿಲ್ಲ. ಕಾರ್ಗಿಲ್ ಆಪರೇಷನ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಆಮೇಲೆ ಸಿಕ್ತು ರಜಾ, ಎಲ್ರಿಗೂ ಕೊಟ್ರು. ಮೇದಪ್ಪ ಅವರೇ, ನಿಮ್ಮ ಈ ವಿಚಾರಗಳನ್ನು ಕೇಳಿದಾಗ ಸೇನೆ ಅಂತೇಳಿದರೆ ಕೇವಲ ಯುದ್ಧ ಅನ್ನುವಂಥ ಒಂದು ಕಲ್ಪನೆ ಇತ್ತು. ಅದಲ್ಲದೆ ಇಲ್ಲೂ ಸಹ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಿದ್ದೀರಿ. ಅಷ್ಟೇ ಅಲ್ಲದೆ ನಿಮ್ಮ 20 ವರ್ಷಗಳ ಸೇನಾ ಜೀವನದ ಅನುಭವಗಳನ್ನು ಸಹ ನಮ್ಮೊಂದಿಗೆ ಹಂಚಿಕೊಂಡ್ರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ DM. कौम की तू कौम पे लुटाए जा, तू शेर हिंद आगे बढ़, मरने से फिर भी तू न डर, उड़ा के दुश्मनों का सर जो शे वतन बढ़ाए जा, तू शेर हिंद आगे बढ़, मरने से फिर. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.